ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸಲ್ಲಿ ನವೆಂಬರ್ 5, ನವೆಂಬರ್ 6 ಮತ್ತು 7ರ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ನ್ಯೂಯಾರ್ಕ್ನ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ಸಂಜಾತ ಜೊಹರಾನ್ ಮಮ್ದಾನಿ ಯಾವ ದೇಶದವರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ನು ಭಾರತ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಾವು ಯಾವ ಥರ ಪ್ರಶ್ನೆಯನ್ನು ಈಗ ಕೇಳಿದೀವಿ, ಸೇಮ್ ಟು ಸೇಮ್ ಪ್ರಶ್ನೆಯನ್ನು ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಯಾಕಂದರೆ ಕೇಳೋಕ್ಕೆ ಚಾನ್ಸಸ್ ಇಲ್ಲ, ಇದೇ ಥರನಾಗಿ ಪ್ರಶ್ನೆಯನ್ನು ಕೇಳಬಹುದು. ಆಯಿತಾ? ಹಾಗಾದ್ರೆ ಇದ್ರ ಮೇಲೆ ನಾವು ಇವತ್ತೇ ಯಾಕೆ ಪ್ರಶ್ನೆಯನ್ನು ಕೇಳಿದೀವಿ ನ್ಯೂಯಾರ್ಕ್ನ ಪ್ರಥಮ ಪ್ರಜೆ ಬಗ್ಗೆ ಅಂದರೆ, ನೋಡಿ, ನಿಮ್ಮ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ ಕಾಣಿಸ್ಕೊಂಡಿದೆ? ಭಾರತದ ಸಂಜಾತ ನ್ಯೂಯಾರ್ಕ್ ಮೇಯರ್ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಇದು ನಿಮಗೆ 5 ಅಥವಾ 6ನೇ ತಾರೀಕಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಆರ್ಟಿಕಲ್ಲು. ಇನ್ನು ತದನಂತರದಲ್ಲಿ 7ನೇ ತಾರೀಕಲ್ಲಿ ಮತ್ತೆ ಇನ್ನೊಂದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಏನಂತ ಕಾಣಿಸ್ಕೊಂಡಿದೆ? ಜೊಹರಾನ್ ಮಮ್ದಾನಿ ಗೆಲುವು ಸಂಭ್ರಮಿಸಿದ ಭಾರತೀಯ ಅಮೆರಿಕನರು, ಅಮೆರಿಕ ರಾಜಕೀಯದಲ್ಲಿ ಹೊಸ ಯುಗ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಅರ್ಥ ಆಯ್ತಾ? ಇಲ್ಲಿ ಏನಾಗಿದೆ ಅಂದರೆ, ಮಮ್ದಾನಿ ಅವರು ಈ ಒಂದು ನ್ಯೂಯಾರ್ಕ್ನ ಒಂದು ಮೇಯರ್ ಎಲೆಕ್ಷನ್ನಲ್ಲಿ ಏನು ಆಯ್ಕೆಯಾಗಿದಾಗ ಅಲ್ಲಿರ್ತಕ್ಕಂಥ ಒಂದು ಪ್ರಸ್ತುತ ಅಧ್ಯಕ್ಷ ಆಗಿದ್ದಾರೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ಗೆ ಒಂಥರ ಹುಚ್ಚು ದೊರೆ ಅಂತಾನೆ ಕರಿಬೋದು ಅವನಿಗೆ. ಆಯ್ತಾ? ಅಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾನೆ ಮತ್ತು ಅಂಥ ಒಂದು ಡಿಸಿಷನ್ಗಳಿಂದ ವರ್ಲ್ಡ್ ವೈಡು ಒಂದು ಎಕನಾಮಿಕ್ ಒಂದು ಶಟ್ ಡೌನ್ ಒಂದು ರೀತಿಯಲ್ಲೇ ಮುಂದುವರಿತಾ ಇದೆ ಮತ್ತು ವರ್ಲ್ಡ್ ಒಂದು ಪೊಲಿಟಿಕ್ಸಲ್ಲಿ ಅನ್ಸ್ಟೆಬಿಲಿಟಿ ಜೊತೆಗೆ ಎಕನಾಮಿಕ್ಸ್ ಒಂದು ಸೈಕಲ್ ಏನಾಗ್ತಾ ಇದೆ, ವೇರಿಯೇಷನ್ ಆಗೋಕ್ಕೆ ಪ್ರಮುಖ ಕಾರಣೀಕರ್ತ ಆಗಿರ್ತಕ್ಕಂಥ ವ್ಯಕ್ತಿ ಯಾರು? ಡೊನಾಲ್ಡ್ ಟ್ರಂಪ್ ಅವರು. ಇವ್ರು ಏನು ಗೆದ್ದಿದ್ದಾರೆ, ಮಮ್ದಾನಿ ಅವರು ಇಲೆಕ್ಷನ್ನಲ್ಲಿ ಏನಂತ ಮಾಡಿದ್ದಾರೆ? ನೂತನ ಮೇಯರ್ಗೆ ಆಯ್ಕೆಯಾದ ಜೊಹರಾನ್ ಮಮ್ದಾನಿ ಆಯ್ಕೆ ಕುರಿತು ವ್ಯಂಗ್ಯವಾಡಿದ ಅಮೆರಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಮುಂದೆ ನ್ಯೂಯಾರ್ಕ್ ಎಷ್ಟು ಹಾಳಾಗಲಿದೆ ಎನ್ನುವುದನ್ನು ಗಮನಿಸುವಿರಿ ಎಂದು ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಇವರು ಏನು ಆಯ್ಕೆ ಆಗಿದ್ದಾರೆ ನೋಡಿ, ಭಾರತೀಯ ಮೂಲದವರು. ಇವರು ಆಯ್ಕೆ ಆದಾಗ ವ್ಯಂಗ್ಯವಾಗಿ ಏನು ಹೇಳಿದ್ರೆ, ನ್ಯೂಯಾರ್ಕ್ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಆಯ್ತಾ? ದಿಸ್ ಈಸ್ ಏನಂದ್ರೆ, ಅಮೆರಿಕದ ರಾಜಕೀಯದಲ್ಲಿ ಹೊಸ ಯುಗ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ಕೂಡ ಅಮೆರಿಕದಲ್ಲಿ ಏನಾಗ್ತಾ ಇದೆ, ಅಮೆರಿಕನ್ ಮತ್ತು ಅದರ್ ದೇಶದ ಒಂದು ಜನರು ಅಂತಕ್ಕಂಥ ಭಾವನೆ ಏನಾಗ್ತಾ ಇದೆ, ದೇಶೀಯತೆ ಏನಾಗ್ತಾ ಇದೆ, ಹೆಚ್ಚಾಗ್ತಿದೆ ಅಂತ ಅರ್ಥ. ಬಟ್ ಎನಿಹೌ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅವರ್ ಎಕ್ಸಾಮಿನೇಷನ್. ಡೊನಾಲ್ಡ್ ಟ್ರಂಪ್ ಹಿಂಗೆ ಹೇಳಿದ್ರು, ಡೊನಾಲ್ಡ್ ಟ್ರಂಪ್ ಹಂಗೆ ಹೇಳಿದ್ರು, ಆಯ್ತಾ? ಅಮೆರಿಕ ರಾಜಕೀಯದಲ್ಲಿ ಏನಾಗಿದೆ, ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ವಾಟ್ ಈಸ್ ರಿಕ್ವೈರ್ಡ್? ಜೊಹರಾನ್ ಮಮ್ದಾನಿ ಅವ್ರ ಬಗ್ಗೆ ಇಂಪಾರ್ಟೆಂಟು ಮತ್ತು ಏನು ಆಗಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನೋಡಿ, ನ್ಯೂಯಾರ್ಕ್ ನಗರದ ಒಂದು ಮೇಯರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಭಾರತದ ಸಂಜಾತ್ ಜೊಹರಾನ್ ಮಮ್ದಾನಿ ಅವರು 34 ವರ್ಷದವರು ಏನ್ ಮಾಡಿದ್ರೆ ಗೆಲುವನ್ನ ದಾಖಲಿಸತಕ್ಕಂಥದ್ದು. ಸಂಜಾತ್ ಜೊಹರಾನ್ ಮಮ್ದಾನಿ ಅವರು ನ್ಯೂಯಾರ್ಕ್ ನಗರದ ಮೇಯರ್ ಸ್ಥಾನಕ್ಕೆ ಚುನಾವಣೆಯಲ್ಲಿ ಏನಾದ್ರೆ ಗೆದ್ದುಕೊಂಡಿರ್ತಕ್ಕಂಥದ್ದು. ಅವರು ಯಾವ ಪಕ್ಷದಿಂದ ಒಂದು ಕಾಂಪಿಟೇಷನ್ ಮಾಡಿದ್ದಾರೆ ಅಂದ್ರೆ, ಯಾವ ಪಕ್ಷದಿಂದ ಕಣಕ್ಕಿಳಿದಾರೆ ಅಂದ್ರೆ, ಡೆಮೊಕ್ರೆಟಿಕ್ ಪಕ್ಷದಿಂದ ಅವರು ಕಣಕ್ಕಿಳಿದಿರ್ತಕ್ಕಂಥದ್ದು. ಇದು ಐತಿಹಾಸಿಕ ಒಂದು ದಾಖಲೆ, ಐತಿಹಾಸಿಕ ಗೆಲುವು ಸಂಜಾತ ಜೊಹರಾನ್ ಮಮ್ದಾನಿ ಅವರು. ಹಾಗಾದ್ರೆ ಏನು ಐತಿಹಾಸಿಕ ಅಂದ್ರೆ ನೋಡಿ, ಅಮೆರಿಕದ ಅತಿ ದೊಡ್ಡ ನಗರವಾದ ನ್ಯೂಯಾರ್ಕ್ನ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ಮೊದಲ ಮುಸ್ಲಿಂ ಹಾಗೂ ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ದಕ್ಷಿಣ ಏಷ್ಯಾದ, ಸೌತ್ ಏಷ್ಯಾದ ಮೊದಲ ವ್ಯಕ್ತಿ, ಜೊತೆಗೆ ಈ ಒಂದು ನ್ಯೂಯಾರ್ಕ್ನ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ಮೊದಲ ಮುಸ್ಲಿಂ ದೊರೆ ಅನ್ನೋದಕ್ಕಿಂತಲೂ ಮುಸ್ಲಿಂ ವ್ಯಕ್ತಿ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥದ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇನ್ನು ಜೊಹರಾನ್ ಅವರು ಭಾರತ ಸಿನಿಮಾ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಮೀರಾ ನಾಯರ್ ಮತ್ತು ಪ್ರೊಫೆಸರ್ ಮೊಹಮ್ಮದ್ ಮಮ್ದಾನಿ ಅವರ ಪುತ್ರ, ನ್ಯೂಯಾರ್ಕ್ನ ಮಾಜಿ ಗವರ್ನರ್, ಪ್ರಭಾವಿ ರಾಜಕೀಯ ಮುಖಂಡ ಆಂಡ್ರೂ ಕ್ಯುಮೋ ಮತ್ತು ರಿಪಬ್ಲಿಕನ್ ಅಭ್ಯರ್ಥಿ ಕರ್ಟಿಸ್ ಲಿವಾ ಅವರನ್ನ ಮಮ್ದಾನಿ ಸೋಲಿಸಿದ್ದಾರೆ. ನೋಡಿ, ಅಲ್ಲಿರ್ತಕ್ಕಂಥ ಒಂದು ಪ್ರಭಾವಿ ರಾಜಕೀಯ ಹಿನ್ನೆಲೆ ಹೊಂದಿರತಕ್ಕಂಥ ಆಂಡ್ರೂ ಕ್ಯುಮೋ ಅಂತಕ್ಕಂಥವ್ರಿಗೆ ಮತ್ತು ರಿಪಬ್ಲಿಕನ್ ಅಭ್ಯರ್ಥಿ ಆಗಿರ್ತಕ್ಕಂಥ ಕರ್ಟಿಸ್ ಲಿವಾ ಅಂತಕ್ಕಂಥವ್ರಿಗೆ ಏನು ಮಾಡಿದರೆ ಸೋಲಿಸಿದ್ದಾರೆ.
ಇವರು ಮೂಲತಃ ಏನಂದ್ರೆ ಇಲ್ಲಿ ಭಾರತದ ಒಂದು ಸಿನಿಮಾ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಆಗಿರ್ತಕ್ಕಂಥ ಮೀರಾ ನಾಯರ್ ಮತ್ತು ಪ್ರೊಫೆಸರ್ ಮೊಹಮ್ಮದ್ ಮಮ್ದಾನಿಯವರ ಪುತ್ರ ಇವರು. ಇದು ನಮಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಭಾರತೀಯರು ನಮ್ಮ ದೇಶದಿಂದ ಹೋಗ್ಬಿಟ್ಟು ಬೇರೆ ದೇಶದ ಇಂಥ ಒಂದು ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ರೆ ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ವಿಷಯ. ಮತ್ತೆ ಇವ್ರ ಒಂದು ವಿಶೇಷತೆ ಏನಂದ್ರೆ ಈ ಒಂದು ನ್ಯೂಯಾರ್ಕ್ನ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದ ಮೊದಲ ಮುಸ್ಲಿಂ ಮತ್ತು ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಅಂತಕ್ಕಂಥ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ನೋಡಿ, ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನಾವು ಮ್ಯಾಗಝಿನ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ನೀವು ತಗೋಬಹುದು. ಯಾವ ತರ ತಗೋದಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಪೇ ಆಗಿರ್ಬೋದು, ಭೀಮ್ ಆ್ಯಪ್ PP ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಇವುಗಳ ಮುಖಾಂತರ ನೀವು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅನ್ನ ಕಳಿಸಿದ್ರೆ ನಮ್ಮ ನೋಟ್ಸ್ ಗಳನ್ನ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ನಿಮಗೆ ಒಂದು ಮಂತ್ಗೆ ಎಷ್ಟಾಗತ್ತೆ ಅಂದ್ರೆ 40 ಆಗತ್ತೆ. ಇನ್ನು ಜಾನ್ ಟು ಸೆಪ್ಟೆಂಬರ್ ವರೆಗೆ 360 ಆಗುತ್ತೆ. ಜಾನ್ ಟು ಸೆಪ್ಟೆಂಬರ್ 2024 ಎಷ್ಟಾಗತ್ತೆ ನಿಮಗೆ ಅಂದ್ರೆ 840 ಆಗುತ್ತೆ. ಅಂದ್ರೆ 2024 ಜನವರಿ ಸೆಪ್ಟೆಂಬರ್ 2025 ಇನ್ನು 2023 ಅಂದ್ರೆ ಬೇಕಂದ್ರೆ ಎಷ್ಟಾಗುತ್ತೆ ನಿಮಗೆ 1320 ಆಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, BP ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇ ಮಾಡಿ ವಾಟ್ಸಪ್ ಅಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಅನ್ನ ಕಳಿಸಿದ್ರೆ ನಮ್ಮ ನೋಟ್ಸ್ ಗಳನ್ನ ಸಾಫ್ಟ್ ಫಾರ್ಮ್ಯಾಟ್ ಅಲ್ಲಿ ಕಳಿಸ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ, ಸರ್ ನೀವು ಯಾವ್ಯಾವ ಒಂದು ಪತ್ರಿಕೆಗಳನ್ನ ರೆಫರ್ ಮಾಡ್ತೀರಿ ನೋಡಿ, ನಿಮಗೆ ಪ್ರಜಾವಾಣಿ ರೆಫರ್ ಮಾಡ್ತೀವಿ, ದ ಹಿಂದೂ ರೆಫರ್ ಮಾಡ್ತೀವಿ, PIB ರೆಫರ್ ಮಾಡ್ತೀವಿ. ಅರ್ಥಾಯ್ತಾ? ನಿಮಗೆ ಎಕ್ಸಾಮಿನೇಷನ್ ಏನ್ ಬೇಕು ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ. ಅರ್ಥಾಯ್ತಾ? ಅಂದ್ರೆ ಸುಮ್ಮನೆ ಕರೆಂಟ್ ಅಫೇರ್ಸ್ ಅಂತಕ್ಕಂಥ ಸಿಲೆಬಸ್ ಇಲ್ಲ. ದೇರ್ ಈಸ್ ನೋ ಬೌಂಡ್ರಿ ಫಾರ್ ದಿ ಕರೆಂಟ್ ಅಫೇರ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 15 ಕ್ವಶನ್ ನಿಮ್ ಕರೆಂಟ್ ಅಫೇರ್ಸ್ ಬಂದ್ರೆ ಅದರಲ್ಲಿ ಒಂದು 12ರಿಂದ 13 ಅಥವಾ 10ರಿಂದ 12 ಈಸ್ ದ ಮ್ಯಾಕ್ಸಿಮಮ್. ನೀವೇನ್ರೆ ಅಟೆಂಡ್ ಮಾಡಿದ್ರೆ ಅದು ನಿಮಗೆ 95 ಅಟ್ಟೆ ಒಂದು ಎಫಿಷಿಯನ್ಸಿ ಇದ್ದ ಹಾಗೆ. ಅಷ್ಟು 95 ಅಷ್ಟು ಎಫಿಷಿಯನ್ಸಿ ಎಕ್ಸಾಮಿನೇಷನ್ ಅಲ್ಲಿ ಕೊಡ್ತೀವಿ ನಾವು. ಅರ್ಥಾಯ್ತಾ? ಅದಕ್ಕೆ ನಿಮ್ಗೆ ಏನ್ ಡೌಟ್ ಬೇಡ. ಸರ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗತ್ತೇನ್ರಿ, SSCಗೆ ಹೆಲ್ಪ್ ಆಗತ್ತೇನ್ರಿ, RRBಗೆ ಹೆಲ್ಪ್ ಆಗತ್ತೇನ್ರಿ, ಇದೆಲ್ಲ ಪ್ರಶ್ನೆ ಬೇಡ. ಎಲ್ಲಾ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗತ್ತೆ. ಅರ್ಥಾಯ್ತಾ? ಇನ್ನ ಸರ್ ನಾನು 2 ಡೇಸ್ಗಳ ವಿಡಿಯೋನ ನೋಡಕ್ ಆಗ್ತಾ ಇಲ್ಲ, ಯಾಕಂದ್ರೆ 2 ಡೇಸ್ ನನಗೆ ಆ ಟೈಮ್ ಇದೆ, ಈ ಟೈಮ್ ಇದೆ, ಮತ್ತು ಜನವರಿಯಿಂದ ನಾನು ಇನ್ನೂ ವಿಡಿಯೋಸ್ ನೋಡಿಲ್ಲ ಅಂತಕ್ಕಂಥವ್ರು ಸುಮಾರು ಜನ ಕೇಳ್ತಾ ಇದ್ರೆ, ನೋಡಿ ನೀವು ವಿಡಿಯೋಸ್ಗಳನ್ನ ನೋಡ್ಲಿಲ್ಲ ಅಂದ್ರೆ 2 ಡೇಸ್ ಒಳಗಡೆ ವಿಡಿಯೋ ಮೆಂಬರ್ಶಿಪ್ ಇದ್ದವರಿಗೆ ಮಾತ್ರ ಸಿಗುತ್ತೆ. ನೀವು ಒನ್ಸ್ ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗಿದ್ರೆ ನೀವು ಜನವರಿಯಿಂದ ಇಲ್ಲಿವರೆಗೆ ಎಲ್ಲಾ ಕ್ಲಾಸ್ಗಳನ್ನ ಕೇಳಬಹುದು. ಯಾವ ತರ ಜಾಯಿನ್ ಆಗೋದಂದ್ರೆ, ನಮ್ಮ ಚಾನಲ್ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಮೋರ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿನ್ ಅಂತ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಗ್ರೂಪ್ ಇದೆ, ಅಲ್ಲಿ ಏನ್ ಮಾಡಬಹುದು, ಜಾಯಿನ್ ಆಗ್ಬಹುದು. ನಾವು ಮಾಡ್ತಕ್ಕಂಥ ಕೋರ್ಸಸ್ಗಳು ಎಲ್ಲ ಬೇಕಂದ್ರೆ ನಿಮಗೆ ನಾವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸು, ಮಂತ್ಲಿ ಕರೆಂಟ್ ಅಫೇರ್ಸು, ಬಯೋಲಾಜಿ, ಫಿಸಿಕ್ಸು, ಎಕನಾಮಿಕ್ಸು, ಇವೆಲ್ಲ ಬೇಕಂದ್ರೆ ನೀವೇನ್ ಮಾಡ್ಬೋದು, ಫಿಸಿಕ್ಸ್ ಕೋರ್ಸ್ ಅನ್ನ ನೀವೇನ್ ಮಾಡ್ಬೋದು, ಜಾಯಿನ್ ಆಗಬಹುದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದರೆ, ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿ 2025ಗೆ ನೀಡುವ ನಗದು ಪ್ರಮಾಣ ಅಂತ ಪ್ರಶ್ನೆ ಕೇಳಿದ್ದಾರೆ. ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿ 2025 ಏನಾಗಿದೆ, ಇತ್ತೀಚೆಗೆ ಪ್ರಕಟಿಸಲಾಗಿದೆ. ಇದಕ್ಕೆ ಎಷ್ಟು ನಗದು ಪ್ರಮಾಣವನ್ನು ನೀಡಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 5 ಲಕ್ಷ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಮಟೀರಿಯಲ್ ಇಂಜಿನಿಯರಿಂಗ್ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಸಾಯಿ ಗೌತಮ್ ಗೋಪಾಲಕೃಷ್ಣನ್ ಅವರಿಗೆ ಪ್ರತಿಷ್ಠಿತ ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿ 2025 ನೀಡಲಾಗಿದೆ. ಇಂಪಾರ್ಟೆಂಟು. ಈ ನ್ಯೂಸ್ ಕಾಂಟೆಕ್ಸ್ಟ್ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರ. ಆಯ್ತಾ? ನ್ಯೂಸ್ ಕಾಂಟೆಕ್ಸ್ಟ್ ಮೇಲೆ ಪ್ರಶ್ನೆ ಕೇಳ್ತಾರ. 2025ನೇ ಸಾಲಿನ ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಗೌತಮ್ ಗೋಪಾಲಕೃಷ್ಣನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೌತಮ್ ಗೋಪಾಲಕೃಷ್ಣನ್ ಅವರು ಈ ಹಿಂದೆ ಈಗ ಪ್ರಸ್ತುತವಾಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮಟೀರಿಯಲ್ ಇಂಜಿನಿಯರಿಂಗ್ ಒಂದು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡುತ್ತಿದ್ದು, ಅವರಿಗೆ 2025ನೇ ಸಾಲಿನ ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿಯು ಭಾರತ ಯುವ ಸಂಶೋಧಕರಿಗೆ ನೀಡುವ ಒಂದು ಅತ್ಯಂತ ಪ್ರತಿಷ್ಠಿತ ಗೌರವಗಳಲ್ಲಿ ಒಂದಾಗಿದೆ.
ಒಂದು ಯುವ ಒಂದು ರಿಸರ್ಚರ್ಸ್ಗಳಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದು? ಮನೋಹರ್ ಪರಿಕರ್ ಪ್ರಶಸ್ತಿ ಅಂತಕ್ಕಂಥದ್ದು. ಮನೋಹರ್ ಪರಿಕರ್ ಯುವ ವಿಜ್ಞಾನಿ ಪ್ರಶಸ್ತಿ ಅಂತಕ್ಕಂಥದ್ದು ಯುವ ಒಂದು ಸಂಶೋಧಕರೇ ನೀಡತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ. ಈ ಪ್ರಶಸ್ತಿ ಯಾಕೆ ನೀಡಲಾಗತ್ತಂದ್ರೆ ಮಾಜಿ ರಕ್ಷಣಾ ಸಚಿವ, ಭಾರತದ ಮಾಜಿ ರಕ್ಷಣಾ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಗೋವಾದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮನೋಹರ್ ಪರಿಕರ್ ಒಂದು ಸ್ಮರಣಾರ್ಥಕವಾಗಿ ಈ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಲಾಗಿದೆ. ಈ ಪ್ರಶಸ್ತಿ 2025ನೇ ಸಾಲಿಗೆ ಎಷ್ಟಂದ್ರೆ 5 ಲಕ್ಷ ನಗದು ಬಹುಮಾನವನ್ನು ನೀಡಲಾಗುತ್ತೆ. ಇಂಪಾರ್ಟೆಂಟ್. ಎಷ್ಟನೇ ಸಾಲಿಂದು, ಯಾವ ಪ್ರಶಸ್ತಿ, ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ, ಎಷ್ಟು ಬಹುಮಾನವನ್ನು ನೀಡಲಾಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ತಂಬಾಕು ಮೇಲೆ ನಿಷೇಧ ಹೇರಿದ ಜಗತ್ತಿನ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಮಾಲ್ಡೀವ್ಸ್ ಇಸ್ ದ ರೈಟ್ ಆನ್ಸರ್. ಮಾಲ್ಡೀವ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಇದರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಯ್ತಾ? ತಂಬಾಕು ಅಂತಕ್ಕಂಥದ್ದು ಇಟ್ ಈಸ್, ನೀವು ಇತ್ತೀಚೆಗೆ ನೀವು ಪತ್ರಿಕೆಯಲ್ಲಿ ನೋಡಿರಬಹುದು, ನಿಮ್ಮ ಒಂದು ಪ್ರಜಾವಾಣಿಯಲ್ಲೇ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಈ ಒಂದು ತಂಬಾಕು ಮತ್ತು ಗುಟ್ಕಾನಿಂದಾಗಿ ಜಗತ್ತಿನಲ್ಲಿ 25% ಜನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಮೇನ್ ಏಜೆಂಟ್ ಫಾರ್ ಕ್ಯಾನ್ಸರ್ ತಂಬಾಕು, ಗುಟ್ಕಾ ಇವೆಲ್ಲ ಕಾರಣಕರ್ತವಾಗಿರ್ತಕ್ಕಂಥದ್ದು. ಇಂಥ ತಂಬಾಕು ಮೇಲೆ ನಿಷೇಧ ಹೇರಿದ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ಮಾಲ್ಡೀವ್ಸ್ ಅಂತಕ್ಕಂಥದ್ದು. ಅದು ಏನ್ ಮಾಡಿದೆ, ಜನರೇಷನಲ್ ಟೊಬ್ಯಾಕೋ ಅಂಡ್ ವ್ಯಾಪಿಂಗ್ ಮೇಲೆ ಒಂದು ಬ್ಯಾನ್ ಅನ್ನ ಹಾಕಿರ್ತಕ್ಕಂಥದ್ದು. ಜನರೇಷನಲ್ ಟೊಬ್ಯಾಕೋ ಮತ್ತು ವ್ಯಾಪಿಂಗ್ ಅಂದ್ರೆ ಏನು? ಜನರೇಷನಲ್ ಟೊಬ್ಯಾಕೋ ಅಂದ್ರೆ ಪರ್ಟಿಕ್ಯುಲರ್ 2007ರ ನಂತರ ಏನು ಒಂದು ಪೀಳಿಗೆ ಜನ್ಮ ತಾಳಿರುತ್ತೆ, 2007ರಿಂದ 2025 ಒಳಗಡೆ ಯಾರು ಬರ್ತಾರ, ಅವ್ರದ್ದು ಟೂರಿಸ್ಟರೇ ಆಗಿರ್ಬೋದು ಅಥವಾ ಮಾಲ್ಡೀವ್ಸ್ ದೇಶದವರು ಆಗಿರ್ಬೋದು, ಅವರ ಸಂಪೂರ್ಣವಾಗಿ ಟೊಬ್ಯಾಕೋವನ್ನ ಬಾಯಿ ಮಾಡೋದು, ಟೊಬ್ಯಾಕೋವನ್ನ ಕನ್ಸ್ಯೂಮ್ ಮಾಡೋದು, ಟೊಬ್ಯಾಕೋವನ್ನ ಮಾರುವುದನ್ನ ಸಂಪೂರ್ಣವಾಗಿ ನಿಷೇಧ ಹೇರಿದೆ. ಯಾವ ದೇಶ? ಮಾಲ್ಡೀವ್ಸ್. ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಗುಟ್ಕಾ, ತಂಬಾಕು ಇವೆಲ್ಲ ನೋಡಿದ ಮೇಲೆ ಅದರಲ್ಲಿ ನೋಡಬಹುದು ಇಟ್ ಈಸ್ ಹಾರ್ಮ್ಫುಲ್, ಇದು ಒಂದು ಕ್ಯಾನ್ಸರ್ ಕಾಜಿಂಗ್ ಏಜೆಂಟ್ ಇದೆ, ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಅದ್ರ ಮೇಲೆ ಹಾಕಿದ್ರು ಕೂಡ ಗೌರ್ಮೆಂಟ್ಗೆ ಬರ್ತಕ್ಕಂಥ ಒಂದು ರೆವಿನ್ಯೂ ಇಂದಾಗಿ ಇಲ್ಲಿವರೆಗೆ ಆ ತಂಬಾಕುನು ಬ್ಯಾನ್ ಆಗಿಲ್ಲ, ವೈನು ಬ್ಯಾನ್ ಆಗಿಲ್ಲ, ಗುಟ್ಕಾನು ಬ್ಯಾನ್ ಆಗಿಲ್ಲ, ಕಂಟಿನ್ಯೂಸ್ ಸ್ಟಿಲ್ ಆಗಿ ನಡೀತಾ ಇದೆ. ಇಂಥ ಸಮಯದಲ್ಲಿ ಜನರೇಷನಲ್ ಟೊಬ್ಯಾಕೋವನ್ನ ಅಂದ್ರೆ ಪರ್ಟಿಕ್ಯುಲರ್ ಪೀಳಿಗೆಗೆ ದಟ್ ಇಸ್ 2007ರಿಂದ ನವೆಂಬರ್ 2007 ಅದರಿಂದ 2025 ನವೆಂಬರ್ ವರೆಗೆ ಯಾರು ಜನಿಸಿರ್ತಾರ ಅವ್ರ ಮೇಲೆ ಟೊಬ್ಯಾಕೋವನ್ನ ಬ್ಯಾನ್ ಮಾಡಿದ ವಿಶ್ವದ ಮೊದಲ ದೇಶ. ಟೊಬ್ಯಾಕೋನ ಬಳಸದಾಗಿ ನೋಡಿಕೊಂಡಿರ್ತಕ್ಕಂಥ ಮೊದಲ ದೇಶ ಅಂದ್ರೆ ಮಾಲ್ಡೀವ್ಸ್. ನೋಡಿ, ಮಾಲ್ಡೀವ್ಸ್ ತಂಬಾಕು ಮತ್ತು ವೇಪಿಂಗ್ ಮೇಲೆ ನಿಷೇಧ ಹೇರಿದ ಜಗತ್ತಿನ ಒಂದು ಮೊದಲ ದೇಶವಾಗಿದೆ. ಫಸ್ಟ್ ನೇಷನ್ ಇನ್ ದ ವರ್ಲ್ಡ್ ಟು ಇಂಪೋಸ್ ದ ಜನರೇಷನಲ್ ಬ್ಯಾನ್ ಆನ್ ಟೊಬ್ಯಾಕೋ ಅಂಡ್ ವ್ಯಾಪಿಂಗ್ ಅಂತಕ್ಕಂಥ ಟೊಬ್ಯಾಕೋ ಮತ್ತು ವ್ಯಾಪಿಂಗ್ ಮೇಲೆ ಈ ಒಂದು ಜನರೇಷನಲ್ ಬ್ಯಾನ್ ಅನ್ನ ಹೇರಿರ್ತಕ್ಕಂಥ ಜಗತ್ತಿನ ಮೊದಲ ದೇಶ ಯಾವುದಂದ್ರೆ ಮಾಲ್ಡೀವ್ಸ್. ಇದು ಹೊಗೆ ಮುಕ್ತ ಭವಿಷ್ಯದತ್ತ ಒಂದು ಐತಿಹಾಸಿಕ ಹೆಜ್ಜೆ ಆಗಿರ್ತಕ್ಕಂಥದ್ದು. ನವೆಂಬರ್ 1, 2025ರಂದು ಜಾರಿಗೆ ಬರುವ ಈ ಕಾನೂನು ಯಾವಾಗ ಜಾರಿಗೆ ಬಂದಿದೆ ಅಂದ್ರೆ ನವೆಂಬರ್ 1, 2025ರಂದು ಜಾರಿಗೆ ಬಂದಿದೆ. ಎಲ್ಲಿ? ಮಾಲ್ಡೀವ್ಸ್ ನಲ್ಲಿ ಜಾರಿಗೆ ಬಂದು ನವೆಂಬರ್ 1, 2025. ಈ ಒಂದು ಇಂಪೋಸಿಷನ್ ಯಾರ ಮೇಲೆ ಇಂಪೋಸಿಷನ್ ಮಾಡಲಾಗಿದೆ ಅಂದ್ರೆ ಈ ಒಂದು ಬ್ಯಾನ್ ಅನ್ನ ಯಾರ ಮೇಲೆ ಹಾಕಲಾಗಿದೆ ಅಂದ್ರೆ ಜನವರಿ 1, 2007 ಜನವರಿ 1, 2007ರ ನಂತರ ಜನಿಸಿದ ಯಾರಾದರೂ ಪ್ರವಾಸಿಗರಾಗಿರು ಸೇರಿದಂತೆ ತಂಬಾಕು ಉತ್ಪಾದನೆ ಕಳುಹಿಸುವುದನ್ನ ಅಥವಾ ಬಳಸುವುದನ್ನ ನಿಷೇಧಿಸಲಾಗಿದೆ. ಅಲ್ಲಿರ್ತಕ್ಕಂಥ ಮಾಲ್ಡೀವ್ಸ್ ನಲ್ಲಿ ಜನವರಿ 1, 2007ರ ನಂತರ ಯಾರ ಜನನ ಆಗಿರುತ್ತೆ ಅವರು ಭಾರತೀಯರಾಗಿರ್ಬೋದು ಮತ್ತು ಪ್ರವಾಸಿಗರಾಗಿರ್ಬೋದು, ಅವರು ಸೇರಿಬಿಟ್ಟು ಏನ್ ಮಾಡಿದ್ರೆ ಉತ್ಪನ್ನಗಳನ್ನ ಖರೀದಿಸುವುದು ಮತ್ತು ಉತ್ಪನ್ನಗಳನ್ನ ಬಳಸದ ಹಾಗೆ ನಿಷೇಧವನ್ನ ಹೇರಲಾಗಿದೆ. This is the first country in the world to impose the ban on the generational tobacco and vaping. Generational tobacco in the sense that ಎಲ್ಲಾ ಒಂದು ಜನಸಂಖ್ಯೆಗಲ್ಲ, ನಿರ್ದಿಷ್ಟ ಜನಸಂಖ್ಯೆಗೆ ಅಥವಾ ನಿರ್ದಿಷ್ಟ ಜನಸಂಖ್ಯೆ ಇನ್ ದ ಸೆನ್ಸ್ ದಟ್ ಜನವರಿ 1, 2007ರ ನಂತರ ಜನಿಸಿರ್ತಕ್ಕಂಥವರಿಗೆ ಅಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಯಾವ ದೇಶವು ವಿಶ್ವದ ಮೊದಲ ನಗದು ರಹಿತ ದೇಶವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಗದು ರಹಿತ ದೇಶ ಇನ್ ದ ಸೆನ್ಸ್ ದ್ಯಾಟ್ ಅಲ್ಲಿ ನಮ್ಮ ಏನಂದ್ರೆ ಒಂದು
ಆಫ್ಲೈನ್ ಮನಿ ಅಂತ ಹಾರ್ಡ್ ಕರೆನ್ಸಿ ಅಂತಕ್ಕಂಥ ಏನು ಕರಿತೀವಿ, ಹಾರ್ಡ್ ಮನಿ ಅಂತ ಏನು ಕರಿತೀವಿ ಅದೆಲ್ಲ ಸ್ಟಾಪ್ ಆಗಿದೆ. ಅಲ್ಲೆಲ್ಲ ಏನಾಗಿದೆ, ಸಾಫ್ಟ್ ಮನಿ, ಡಿಜಿಟಲ್ ಆಗಿದೆ. ದೇಶ ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ಆಗಿರ್ತಕ್ಕಂಥ ವಿಶ್ವದ ಮೊದಲ ದೇಶ ಯಾವುದಂದ್ರೆ ದ್ಯಾಟ್ ಈಸ್ ಸ್ವೀಡನ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದನ್ನು ಕೂಡ ಪ್ರಶ್ನೆ ನೋಡಿ. ಸ್ವೀಡನ್ ಅಧಿಕೃತವಾಗಿ ವಿಶ್ವದ ಮೊದಲ ನಗದು ರಹಿತ ದೇಶವಾಗಿದೆ. ಎಕ್ಸಾಮ್ ನಲ್ಲಿ ಪ್ರಶ್ನೆ ಹಿಂಗೆ ಕೇಳ್ತಾರೆ, ಕೆಇ ಎಕ್ಸಾಮಿನೇಷನ್ ನಲ್ಲಿ. ವಿಶ್ವದ ಮೊದಲ ನಗದು ರಹಿತ ದೇಶ ಯಾವುದಂದ್ರೆ ದಟ್ ಈಸ್ ಸ್ವೀಡನ್ ಅಂತ ಹೇಳ್ತೀವಿ. ಸ್ವೀಡನ್ ನಲ್ಲಿ ಅಲ್ಲಿ ನಗದು ರಹಿತವಾಗಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದು ಡಿಜಿಟಲ್ ಹಣಕಾಸು ಪರಿವರ್ತನೆಗೆ ಜಾಗತಿಕ ಮಾನದಂಡವನ್ನ ಸ್ಥಾಪಿಸಿದೆ. ಈ ಒಂದು ಸ್ವೀಡನ್ ಒಂದು ಮಾದರಿ ಆಗಿರ್ತಕ್ಕಂಥದ್ದು. ಸ್ವೀಡನ್ ದೇಶದ ನಾಗರಿಕರು ಈಗ ದೈನಂದಿನ ವಹಿವಾಟುಗಳಿಗಾಗಿ ಬಹುತೇಕ ಸಂಪೂರ್ಣವಾಗಿ ಮೊಬೈಲ್ ಪಾವತಿಗಳನ್ನ ಕಾರ್ಡ್ಗಳನ್ನ ಮತ್ತು ಫೋನ್ ಟ್ಯಾಪ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನಗದು ಹಣವನ್ನ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಸ್ವೀಡನ್ ಏನಾಗಿದೆ 100% ನಗದು ರಹಿತ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಇದು ಏನಂದ್ರೆ ಡಿಜಿಟಲ್ ಒಂದು ಫಿನಾನ್ಸ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ಏನ್ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಗೆ ಪ್ರಯತ್ನ ಮಾಡ್ತಕ್ಕಂಥ ದೇಶಗಳಿಗೆ ಇದೊಂದು ಮಾದರಿಯಾಗಿರ್ತಕ್ಕಂಥದ್ದು. ಯಾವುದು? ಸ್ವೀಡನ್. ಭೌತಿಕ ಹಣವನ್ನ ಡಿಜಿಟಲ್ ಅನುಕೂಲಕ್ಕಾಗಿ ಪರಿಣಾಮಕಾರಿಯಾಗಿ ಬದಲಾಯಿಸಲಾಗ್ತಾ ಇದೆ. ನಗದು ರಹಿತ ಹಣದ ಪ್ರಯಾಣವನ್ನ ಸ್ವೀಡನ್ 2012ರಲ್ಲಿ ಸ್ಟಾರ್ಟ್ ಮಾಡಿತು. ಅಂದ್ರೆ ನಗದು ರಹಿತ ಹಣವನ್ನ ಮುಂದೆ ನಗದು ರಹಿತ ಹಣ ಸಹಿತ ಅಂದ್ರೆ ಡಿಜಿಟಲ್ ಮನಿಗೋಸ್ಕರ ಫಸ್ಟ್ ಸ್ಟೆಪ್ 2012ರಲ್ಲಿ ಏನ್ ಮಾಡ್ತಂದ್ರೆ ಈ ಒಂದು ಸ್ವೀಡನ್ ಸ್ಟಾರ್ಟ್ ಮಾಡ್ತು. 2025ಕ್ಕೆ ಏನಾಗಿತ್ತಂದ್ರೆ ಸಂಪೂರ್ಣವಾಗಿ ನಗದು ಹಣ ರಹಿತ ದೇಶವಾಗಿದೆ. ಕಂಪ್ಲೀಟ್ಲಿ ಡಿಜಿಟಲ್ ಮನಿ ದೇಶ ಆಗಿದೆ. ಯಾವುದು? ಸ್ವೀಡನ್ ಅಂತಕ್ಕಂಥದ್ದು. ಒಂದು ಸ್ವೀಡಿಶ್ ನ ಕೇಂದ್ರ ಬ್ಯಾಂಕ್ ಯಾವಂದ್ರೆ ರಿಕ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇದು ಗೊತ್ತಿರಬೇಕು. ರಿಕ್ಸ್ ಬ್ಯಾಂಕ್ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಸ್ವೀಡನ್ ಅಥವಾ ಸ್ವೀಡಿಶ್ ನ ಕೇಂದ್ರ ಬ್ಯಾಂಕ್ ಯಾವುದು? ರಿಕ್ಸ್ ಬ್ಯಾಂಕ್ ಅಂತ ನಾವು ಹೇಳ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವ ಸ್ಥಳದಲ್ಲಿ ಹೊಸ ಕೌಶಲ್ಯ ಅಭಿವೃದ್ಧಿ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಈಸ್ 3ನೇ ಆಪ್ಷನ್ ಸಂಡೂರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ಕೂಡ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂಡೂರಿನಲ್ಲಿ ಹೊಸ ಕೌಶಲ್ಯ ವಿಶ್ವವಿದ್ಯಾಲಯನ ಸ್ಥಾಪಿಸುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ನ್ಯೂ ಸ್ಕಿಲ್ ಯೂನಿವರ್ಸಿಟಿ ಸ್ಕಿಲ್ ಅನ್ನು ಅಪ್ಗ್ರೇಡೇಷನ್ ಮಾಡೋಕ್ಕೋಸ್ಕರ ಒಂದು ಯೂನಿವರ್ಸಿಟಿಯನ್ನೇ ಸ್ಥಾಪನೆ ಮಾಡಕ್ ಹೋಗ್ತಾ ಇದ್ದಾರೆ ಯಾರು? ಸಿದ್ದರಾಮಯ್ಯನವರು. ಎಲ್ಲಿ ಅಂದ್ರೆ ಸಂಡೂರಿನಲ್ಲಿ. ಇದು ರಾಜ್ಯವನ್ನ ತಾಂತ್ರಿಕ ಶಿಕ್ಷಣ ಮತ್ತು ಕಾರ್ಯಪಡೆ ಅಭಿವೃದ್ಧಿ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದ್ದು ಬೆಂಗಳೂರು ಕೌಶಲ್ಯ ಶೃಂಗಸಭೆ 2025ರಲ್ಲಿ ಈ ಘೋಷಣೆ ಮಾಡಲಾಯಿತು. ಬೆಂಗಳೂರು ಕೌಶಲ್ಯ ಶೃಂಗಸಭೆಯಲ್ಲಿ ನಡೆದಿತ್ತು, ಬೆಂಗಳೂರಿನಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಪ್ರೊಕ್ಲಮೇಶನ್ ಅನ್ನ ಮಾಡಿದ್ದಾರೆ ಯಾರು? ಸಿದ್ದರಾಮಯ್ಯನವರು. ಏನ್ ಮಾಡಿದೆ ಅಂದ್ರೆ ಸುಮಾರು ಜನಕ್ಕೆ ಒಂದು ತಾಂತ್ರಿಕ ಶಿಕ್ಷಣವನ್ನ ನೀಡೋಗೋಸ್ಕರ ಮತ್ತು ಅವರಿಗೆ ಸ್ಕಿಲ್ ಕೂಡ ನೀಡೋಗೋಸ್ಕರ ಒಂದು ಸಪರೇಟ್ ಆಗಿರ್ತಕ್ಕಂಥ ಹೊಸ ಕೌಶಲ್ಯ ವಿಶ್ವವಿದ್ಯಾಲಯನ ಸಂಡೂರಿನಲ್ಲಿ ಸ್ಥಾಪನೆ ಮಾಡಲಾಗುವುದು ಅಂತ. ಯಾವ ಸಮಯದಲ್ಲಿ? ಬೆಂಗಳೂರು ಕೌಶಲ್ಯ ಶೃಂಗಸಭೆ ಸಂದರ್ಭದಲ್ಲಿ. ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈ ವಿಶ್ವವಿದ್ಯಾಲಯದಲ್ಲಿ ಸರ್ಕಾರವು 2032ರ ವೇಳೆಗೆ 30 ಲಕ್ಷ ಯುವಕರನ್ನ ಕೌಶಲ್ಯಗೊಳಿಸುವ ಮಾರ್ಗಸೂಚಿಯನ್ನು ಅನಾವರಣಗೊಳಿಸಿದೆ ಅಂತ ಆ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ಸರ್ಕಾರ ಟಾರ್ಗೆಟ್ ಹಾಕೊಂಡಿದೆ. 2032ರ ವೇಳೆಗೆ ಸುಮಾರು 30 ಲಕ್ಷ ಯುವಕರನ್ನ ಆ ಸಂಡೂರು ಕೌಶಲ್ಯ ಒಂದು ಅಭಿವೃದ್ಧಿ ವಿಶ್ವವಿದ್ಯಾಲಯ ಏನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಲ್ಲಿ 30 ಲಕ್ಷ ಯುವಕರನ್ನ ನಾವು ಕೌಶಲ್ಯವನ್ನ ನೀಡ್ತೀವಿ ಅಂತಕ್ಕಂಥದ್ದು ಟಾರ್ಗೆಟ್ ಹಾಕೊಂಡಿರ್ತಕ್ಕಂಥದ್ದು. ಸಂಡೂರಿನಲ್ಲಿ ಸ್ಥಾಪನೆ ಆಗಲಿರುವ ಪ್ರಸ್ತಾವಿತ ಕೌಶಲ್ಯ ಒಂದು ವಿಶ್ವವಿದ್ಯಾಲಯ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಕ್ಕಾಗಿ ಮೀಸಲಾದ ಸಂಸ್ಥೆಯಾಗಿದೆ. ಇದು ಮುಂದುವರೆದ ಕೌಶಲ್ಯ ತರಬೇತಿ, ತದನಂತರದಲ್ಲಿ ಪಠ್ಯಕ್ರಮದ ನಾವೀನ್ಯತೆ, ಉದ್ಯೋನ್ಮುಖ ಉದ್ಯೋಗ ಕ್ಷೇತ್ರವನ್ನು ಪರಿಹರಿಸಲು ಕೈಗಾರಿಕೆಗಳಿಂದ ಸಹಯೋಗದ ಮೇಲೆ ಏನಾಗಳನ್ನ ಕೇಂದ್ರೀಕರಿಸುತ್ತೆ. ಅಂದ್ರೆ ಇದು ಏನಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತಮಗೆಲ್ಲ ಗೊತ್ತಿದೆ ನಾವು ಏನ್ ಮಾಡಿದ್ದೀವಿ ಅಂದ್ರೆ ಏನು ಓದ್ತಾ ಇದೀವಿ ಐದರ್ ಟೆಕ್ನಿಕಲ್ ಆರ್ ನಾನ್ ಟೆಕ್ನಿಕಲ್, ಏನು ಓದ್ತಾ ಇದೀವಿ ಆ ಓದಿಗೆ ತಕ್ಕಂತೆ ಜಾಬ್ಸ್ಗಳು ಸಿಗ್ತಾ ಇಲ್ಲ. ಫಸ್ಟ್ ಜಾಬ್ಸ್ಗಳು ಸಿಗದೇ ಇರೋಕ್ಕೆ ಏನಂದ್ರೆ ಪ್ರಮುಖ ಕಾರಣ ನಮ್ದು ವೇ ಬ್ಯಾಕ್ ಸಿಲೆಬಸ್, ಭಾಳ ಹಿಂದಿನ ಹಳೆ ಸಿಲೆಬಸ್, ಔಟ್ಡೇಟೆಡ್ ಸಿಲೆಬಸ್ ಮೊದಲನೇ ಕಾರಣ.
ಎರಡನೇ ಕಾರಣ ಅವರ ಕೋರ್ಸಿಗೆ ತಕ್ಕಂತೆ ಅವರ ಒಂದು ಡಿಗ್ರಿಗೆ ತಕ್ಕಂತೆ ಏನ್ ಸಿಗ್ತಾ ಇಲ್ಲ, ಅವ್ರ ಹತ್ರ ಸ್ಕಿಲ್ ಇಲ್ಲ. ಸ್ಕಿಲ್ ಇರದೇ ಇರೋದು ಎರಡನೇ ಕಾರಣ. ಮತ್ತು ಹೊಸ ತಂತ್ರಜ್ಞಾನ, ಹೊಸ ಒಂದು ತಂತ್ರಜ್ಞಾನ, ಈಗ AI ಬಂತು, AI ತಕ್ಕಂತೆ ಅವ್ರ ಹತ್ರ ಏನಿಲ್ಲ, ತಂತ್ರಜ್ಞಾನ ಇಲ್ಲ. ಸೊ ಇದರಿಂದಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಿರುದ್ಯೋಗ ಪ್ರಮಾಣವನ್ನು ಹೆಚ್ಚಾಗ್ತಾ ಇದೆ. ಇದನ್ನ ಟ್ಯಾಕಲ್ ಮಾಡೋಗೋಸ್ಕರ, ಯುವಕರನ್ನ ಸ್ಕಿಲ್ ನೀಡೋಗೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಡೂರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡೋಕೆ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇನ್ನೊಂದು ಏನಂದ್ರೆ 7 ವರ್ಷಗಳ ಕಾರ್ಯತಂತ್ರದ ಯೋಜನೆಯನ್ನು ಕೂಡ ಅನ್ವೀಲ್ ಮಾಡಿದ್ದಾರೆ ಅವರು. ಈ ಉಪಕ್ರಮವನ್ನು ಬೆಂಬಲಿಸಲು ಈ ಉಪಕ್ರಮ ಇನ್ ದ ಸೆನ್ಸ್ ದಟ್ ಸಂಡೂರಿನಲ್ಲಿ ಸ್ಥಾಪನೆ ಮಾಡತಕ್ಕಂತ ಕೌಶಲ್ಯ ಒಂದು ವಿಶ್ವವಿದ್ಯಾಲಯ ಏನಿದೆ, ಇದಕ್ಕೆ ನಾವು ಸಪೋರ್ಟಿವ್ ಆಗಿ ಏನ್ ಮಾಡಿದರೆ, ಸರ್ಕಾರ 4,432 ಕೋಟಿ ಹೂಡಿಕೆಯೊಂದಿಗೆ 7 ವರ್ಷಗಳ ಕಾರ್ಯತಂತ್ರದ ಯೋಜನೆಗೂ ಕೂಡ ಏನ್ ಮಾಡಿದರೆ, ಅನುಮೋದಿಸಿದ್ದಾರೆ. 7 ವರ್ಷಗಳ ಒಂದು ಕಾರ್ಯತಂತ್ರ ಯೋಜನೆ ಕೂಡ ಹಾಕಿಕೊಂಡಿದ್ದಾರೆ. ಈ ಯೋಜನೆ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ITI ಅಪ್ಗ್ರೇಡ್ ಮಾಡುವ ಮೂಲಕ, ಅಲ್ಪಾವಧಿ ಮತ್ತು ದೀರ್ಘಾವಧಿ ಕೋರ್ಸ್ಗಳನ್ನು ವಿತರಿಸುವ ಮೂಲಕ ಮತ್ತು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳನ್ನು ಸಂಯೋಜಿಸುವ ಮೂಲಕ ರಾಜ್ಯದಲ್ಲಿ ಅಸ್ತಿತ್ವವಿರುವ ಒಂದು ಕೌಶಲ್ಯ ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಗೆ ಮಾಡುತ್ತೆ. The skill environment in the country, skill environment in the state, ಸ್ಕಿಲ್ ಎನ್ವೈರನ್ಮೆಂಟ್ ಅನ್ನ ಅಪ್ಗ್ರೇಡೇಷನ್ ಮಾಡೋದು ಮತ್ತು ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನ ಅಪ್ಗ್ರೇಡ್ ಮಾಡೋದು. ಕೈಗಾರಿಕಾ ಒಂದು ತರಬೇತಿ ಸಂಸ್ಥೆಗಳನ್ನ ಕೇವಲ ಅಪ್ಗ್ರೇಡ್ ಮಾಡದೆ ಸಾಲದು, ಅವರಿಗೆ ಒಂದು ಎಂಟರ್ಪ್ರಿನರ್ಶಿಪ್ ಕೂಡ ಕೊಡಬೇಕಾಗತ್ತೆ, ಅಪ್ರೆಂಟಿಸ್ಶಿಪ್ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಏನ್ ಮಾಡಲಾಗುತ್ತಂದ್ರೆ, ಈ ಒಂದು ಕೌಶಲ್ಯವನ್ನು ನೀಡೋಗೋಸ್ಕರ ರಾಜ್ಯದಲ್ಲಿ ಈ ಒಂದು ಸ್ಕಿಲ್ ಎನ್ವೈರನ್ಮೆಂಟ್ ಅನ್ನ ಅಪ್ಗ್ರೇಡೇಷನ್ ಮಾಡೋಗೋಸ್ಕರ ಈ ಒಂದು ಪ್ರಮುಖ ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದು. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಮಾದರಿ ನೀತಿ ಸಂಹಿತೆಯನ್ನ ಯಾರು ಹೊರಡಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳಿದ್ರೆ ದಟ್ ಈಸ್ ಎರಡನೇ ಆಪ್ಷನ್, ಕೇಂದ್ರ ಚುನಾವಣಾ ಆಯೋಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಮಾದರಿ ನೀತಿ ಸಂಹಿತೆಯನ್ನ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಸೊ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಈ ಒಂದು ಇಲೆಕ್ಷನ್ಗಿಂತ ಮುಂಚಿತವಾಗಿ ಇಲೆಕ್ಷನ್ ಡೇಟ್ ಅನೌನ್ಸ್ಮೆಂಟ್ ಆದ ಮೇಲೆ ಕೇಂದ್ರ ಚುನಾವಣೆ ಆವಾಗ ಏನ್ ಮಾಡತ್ತಂದ್ರೆ ಇದನ್ನ ಹೊರಡಿಸುತ್ತೆ. ಏನ್ ಹೊರಡಿಸುತ್ತೆ? ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಮಾದರಿ ನೀತಿ ಸಂಹಿತೆ. ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಏನು? ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ನೀವು ಈ ಒಂದು ಇಲೆಕ್ಷನ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಆಗಿದೆ, ಇಲೆಕ್ಷನ್ ಡೇಟ್ ಅನೌನ್ಸ್ಮೆಂಟ್ ಇಂದ ಹಿಡಿದು ಇಲೆಕ್ಷನ್ ಆಗುವವರೆಗೆ ಯಾವ್ಯಾವ ನೀವು ಕ್ರಮಗಳನ್ನ ಅನುಸರಿಸಬೇಕು ಎಂತಕ್ಕಂತ ಇರ್ತಕ್ಕಂಥ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ರೂಲ್ಸ್. ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂಡ್ ರೂಲ್ಸ್ ಫಾರ್ ದಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಇನ್ ದ ಕಂಟ್ರಿ. ಫ್ರೀ ಮತ್ತು ಫೇರ್ ಆಗಿ ಇಲೆಕ್ಷನ್ ನಡೆಯುವುದಕ್ಕೋಸ್ಕರ ಮತ್ತು ಎಲ್ಲಾ ಒಂದು ಪಕ್ಷಗಳಿಗೆ ಸಮಾನವಾದ ಅವಕಾಶವನ್ನು ನೀಡುವುದಕ್ಕೋಸ್ಕರ ಕೇಂದ್ರ ಚುನಾವಣಾ ಆಯೋಗವು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಮತ್ತು ರೂಲ್ಸ್ ಗಳನ್ನು ಮಾಡಿಕೊಂಡಿದೆ. ಅದಕ್ಕೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಯಾಕೆ ನ್ಯೂಸ್ ಅಲ್ಲಿದೆ? ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಯಾವ್ಯಾವ ರಾಜ್ಯದಲ್ಲಿ ಇಲೆಕ್ಷನ್ ನಡೆಯುತ್ತೆ, ಅಥವಾ ಒಂದು ವಿಧಾನಸಭೆ ಇಲೆಕ್ಷನ್ ಆಗಿರ್ಬೋದು ಅಥವಾ ಲೋಕಸಭೆ ಇಲೆಕ್ಷನ್ ಆಗಿರ್ಬೋದು, ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ. ತಮ್ಮೆಲ್ಲರಿಗೂ ಗೊತ್ತಿರೋದೇ ಬಿಹಾರದಲ್ಲಿ ಇಲೆಕ್ಷನ್ ನಡೀತಾ ಇದೆ. ಬಿಹಾರದಲ್ಲಿ ಇಲೆಕ್ಷನ್ ನಡೆದಾಗ ಅಲ್ಲಿ ಪ್ರತಿಪಕ್ಷಗಳ ಒಂದು ಅಂದ್ರೆ ಇಂಡಿಯಾ ಮೈತ್ರಿಕೂಟದ ಒಂದು ವಾದ ಏನಂದ್ರೆ, ಅಲ್ಲಿ ಮಾದರಿ ನೀತಿ ಸಂಹಿತೆಯನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನ್ ಮಾಡ್ತಾ ಇಲ್ಲ, ಅನುಸರಿಸಲಾಗ್ತಾ ಇಲ್ಲ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಏನ್ ಕಣ್ಣು ಮುಚ್ಕೊಂಡು ಕೂತಿದೇನೋ ಅಂತಕ್ಕಂಥದ್ದು ಇಂಡಿಯಾ ಮೈತ್ರಿಕೂಟದ ಒಂದು ವಾದ. ಸೊ ಎನಿಹೌ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಪ್ರತಿಪಕ್ಷ ಏನಾಯ್ತು ಮತ್ತು ವಿಪಕ್ಷದವ್ರು ಏನಂತಾರ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಏನ್ ಒಬ್ರಿಗೊಬ್ರು ವಾದ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲ, ಅದು ಎಕ್ಸಾಮಿನೇಷನ್ ಅಲ್ಲಿ ಕೇಳಲ್ಲ. ನಮಗೇನು ಕೇಳ್ತಾರೆ ಅಂದ್ರೆ, ವಾಟ್ ಈಸ್ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಯಾರು ಇದನ್ನ ಹೊರಡಿಸ್ತಾರ, ಇದ್ರ ಅಡಿಯಲ್ಲಿ ಏನೇನು ಅನುಸರಿಸಲಾಗತ್ತೆ, ಇದರ ಇತಿಹಾಸ ಏನು ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಿಹಾರದ ಚುನಾವಣೆ ಸಮಯದಲ್ಲಿ ನಡೆದ ಉಲ್ಲಂಘನೆಗಳ ನಂತರ ಮಾದರಿ ನೀತಿ ಸಂಹಿತೆ ದಟ್ ಇಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ MCC ಮತ್ತೆ ಏನಂದ್ರೆ ಚರ್ಚೆ ವಿಷಯವಾಗಿರ್ತಕ್ಕಂಥದ್ದು ದೇಶದಲ್ಲಿ. ಸೊ ದೆನ್ ವಾಟ್ ಯು ಮೀನ್ ಬೈ ದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್? ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಏನು? ಚುನಾವಣೆ ಸಮಯದಲ್ಲಿ ರಾಜಕೀಯ ನಡವಳಿಕೆಯನ್ನು ನಿಯಂತ್ರಿಸುವ ಮೂಲಕ ಮುಕ್ತ, ನ್ಯಾಯಯುತ ಮತ್ತು ನೈತಿಕ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ಚುನಾವಣಾ ಆಯೋಗ ಹೊರಡಿಸಿದ ಮಾರ್ಗಸೂಚಿಗಳ ಗುಂಪು. ಆಯ್ತಾ? ಭಾರತೀಯ ಚುನಾವಣಾ ಆಯೋಗ ಹೊರಡಿಸಿರ್ತಕ್ಕಂಥ ಮಾರ್ಗಸೂಚಿಗಳ ಗುಂಪಿದು ಯಾವುದು? ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಹಾಗಾದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್
ಭಾರತೀಯ ಚುನಾವಣಾ ಆಯೋಗ ಏನು ಹೊರಡಿಸುತ್ತೆ ಇದು ಎದರಿಗೋಸ್ಕರ ಹೊರಡಿಸುತ್ತಂದ್ರೆ ಮುಕ್ತ ಇಲೆಕ್ಷನ್ ಇರಬೇಕು, ಮುಕ್ತವಾಗಿರಬೇಕು, ನ್ಯಾಯಯುತವಾಗಿರಬೇಕು ಮತ್ತು ನೈತಿಕವಾಗಿರಬೇಕು ಮತ್ತು ಎಲ್ಲಾ ಪಕ್ಷಗಳಿಗೆ ಸಮಾನವಾದ ಅವಕಾಶವನ್ನ ಸಿಗಬೇಕು ಅನ್ನೋ ಉದ್ದೇಶದಿಂದಾಗಿ ಇಲೆಕ್ಷನ್ ಕಮಿಷನ್ ಹೊರಡಿಸಿರ್ತಕ್ಕಂಥ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಸೆಟ್ ಆಫ್ ರೂಲ್ಸ್ಗಳನ್ನ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಮಾದರಿ ನೀತಿ ಸಂಹಿತೆ ಒಂದು ಸ್ವಲ್ಪ ನಾವು ಇತಿಹಾಸವನ್ನ ನೋಡಿದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ 1960ರಲ್ಲಿ ಮೊದಲು ಕೇರಳ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ರಾಜಕೀಯ ನಡವಳಿಕೆಯನ್ನು ನಿಯಂತ್ರಿಸಲು ಸ್ವಯಂ ಪ್ರೇರಿತ ಸಂಸ್ಥೆಯ ಒಂದು ಸಂಹಿತೆಯಾಗಿ ಪರಿಚಯಿಸಲಾಯಿತು. 1960ರಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕೇರಳದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದನ್ನ ಸ್ವಯಂ ಪ್ರೇರಿತವಾಗಿ ಸಂಹಿತೆ ಅಂದ್ರೆ ಸ್ವಯಂ ನಾಟ್ ಬೌಂಡಿಂಗ್ ಟು ದಿ ಎನಿ ಪೊಲಿಟಿಕಲ್ ಪಾರ್ಟಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ನಿರ್ಬಂಧವನ್ನು ಹೇರದೆ ಸ್ವಯಂ ಪ್ರೇರಿತವಾಗಿ ಆ ಪೊಲಿಟಿಕಲ್ ಪಾರ್ಟಿಗಳು ಮೊರಾಲ್ ಆಗಿ ಇವುಗಳನ್ನ ಅನುಸರಿಸಬೇಕಂತ 1960ರಲ್ಲಿ ಜಾರಿಗೊಳಿಸ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇನ್ನ 1962ರ ಇಲೆಕ್ಷನ್ ಅಂದ್ರೆ ಲೋಕಸಭಾ ಎಲೆಕ್ಷನ್ ನಡೀತು. ಆ ಸಮಯದಲ್ಲಿ ಭಾರತೀಯ ಚುನಾವಣಾ ಆಯೋಗ ಏನ್ ಮಾಡ್ತಿದ್ರೆ ಎಲ್ಲಾ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳು ಮತ್ತು ರಾಜ್ಯಗಳಿಗೆ ವಿಸ್ತರಿಸಿತು ಮತ್ತು ಸರ್ವ ಪಕ್ಷಗಳ ಒಮ್ಮತವನ್ನು ಪಡೆಯಿತು. 1962ರಲ್ಲಿ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೆ ಏನಾಯ್ತು ಅಪ್ಲೈ ಆಯಿತು ಮತ್ತು ಎಲ್ಲಾ ರಾಜ್ಯಗಳಿಗೂ ವಿಸ್ತರಣೆ ಆಯಿತು. ಸರ್ವ ಪಕ್ಷಗಳ ಒಮ್ಮತವನ್ನ ಪಡೆದು ಈ ರೂಲ್ಸ್ ಗಳನ್ನ ಫ್ರೇಮ್ ಮಾಡ್ತು. ಯಾವುದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಏನಾಯ್ತಂದ್ರೆ 2013 ಇಂಪಾರ್ಟೆಂಟ್, ಇದು ಯಾವ್ದಾರ ಕೇಸು ಸುಬ್ರಹ್ಮಣ್ಯನ್ ಬಾಲಾಜಿ ವರ್ಸಸ್ ತಮಿಳುನಾಡು ರಾಜ್ಯ ಅಂತಕ್ಕಂಥ ಪ್ರಕರಣ. ಯಾವುದು? ಸುಬ್ರಹ್ಮಣ್ಯನ್ ಬಾಲಾಜಿ ವರ್ಸಸ್ ತಮಿಳುನಾಡು ರಾಜ್ಯ ಅಂತಕ್ಕಂಥ ಪ್ರಕರಣ. ಉಚಿತ ಕೊಡೆಗಳ ದುರುಪಯೋಗವನ್ನು ತಡೆಗಟ್ಟಲು ಚುನಾವಣಾ ಪ್ರಣಾಳಿಕೆಗಳಲ್ಲಿ ಹೊಸ ಮಾರ್ಗಸೂಚಿಗಳಿಂದ ಸಮಗ್ರವಾಗಿ ಪರಿಹರಿಸಲಾಯಿತು. ಉಚಿತ ಕೊಡುಗೆಗಳ ಒಂದು ದುರುಪಯೋಗವನ್ನ ಅದಾಯ್ತಾ, ನಾನು ಬಂದಾದ್ಮೇಲೆ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ, ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಏನ್ ಸರ್ಕಾರಗಳೇನ್ ಮಾಡ್ತಾ ಇದಾವೆ, ಒಬ್ಬರಿಗಿಂತ ಒಬ್ಬರು ಹೆಚ್ಚಿಗೆ ಏನ್ ಮಾಡ್ತಾ ಇದಾರೆ, ಗ್ಯಾರಂಟಿಯನ್ನ ಕೊಡ್ತಾ ಇದಾರೆ. ಎಲ್ಲಿ? ಬಿಹಾರದಲ್ಲಿ. ಬಟ್ ಆ ಗ್ಯಾರಂಟಿಗಳ ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿ. ಇಲ್ಲಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಹೇಳಿದೀನಿ, ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಇದೆ, ಸುಬ್ರಹ್ಮಣ್ಯನ್ ಬಾಲಾಜಿ ವರ್ಸಸ್ ತಮಿಳುನಾಡು ರಾಜ್ಯ ಪ್ರಕರಣ ಅಂತಕ್ಕಂಥದ್ದು. ಆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ, ಅದು ರೂಲಿಂಗ್ ಪಾರ್ಟಿ ಆಗಿರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, ಸುಮ್ಮನೆ ಉಚಿತ ಕೊಡುಗೆ ಕೊಡ್ತೀನಿ ಅಂತ ಜನರಿಗೆ ಮೋಸ ಮಾಡಬಾರ್ದು ಅಂತಕ್ಕಂಥ ಮಾರ್ಗಸೂಚಿಗಳಿದಾವೆ. ದಿಸ್ ಈಸ್ ಅಬೌಟ್ ದಿ ಸಮ್ ಹಿಸ್ಟ್ರಿ ರಿಲೇಟೆಡ್ ಟು ದಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಮೊದಲೇ ಜಾರಿಗೆ ತರಲಾಯಿತು ಮತ್ತು ಸುಪ್ರೀಂ ಕೋರ್ಟ್ ರಿಲೇಟೆಡ್ ಜಜ್ಮೆಂಟ್ ಯಾವುದು ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥಾಯ್ತಾ? ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇದೇನಂದ್ರೆ ಸ್ವಿಫ್ಟ್ ಅಂತಕ್ಕಂಥ ಸಂಸ್ಥೆಯಲ್ಲಿ ಮಿಸ್ ಆಗಿದೆ. ಸ್ವಿಫ್ಟ್ SIWFT ಅಂತಕ್ಕಂಥದ್ದು. ಸ್ವಿಫ್ಟ್ ಅಂತಕ್ಕಂಥ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬೆಲ್ಜಿಯಂ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿದ್ರ ಮೇಲೆ ಯಾಕೆ ಪ್ರಶ್ನೆಯನ್ನ ಕೇಳಿದೆ ಅಂದ್ರೆ, ಅಮೆರಿಕ ನಿಯಂತ್ರಿತ ಸ್ವಿಫ್ಟ್ ಜಾಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಮತ್ತು ಸದಸ್ಯ ರಾಷ್ಟ್ರಗಳಲ್ಲಿ ಆರ್ಥಿಕ ಸಾರ್ವಭೌಮತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಗಡಿಯಾಚೆಗಿನ ಪಾವತಿ ವ್ಯವಸ್ಥೆಯಾದ ಬ್ರಿಕ್ಸ್ ಪೇ ಅನ್ನ ಕಾರ್ಯಗತಗೊಳಿಸುವ ಯೋಜನೆಗಳನ್ನ ಬ್ರಿಕ್ಸ್ ರಾಷ್ಟ್ರಗಳು ಪ್ರಸ್ತಾಪ ಮಾಡ್ತಾ ಇದಾವೆ. ನೋಡ್ರಿ, ಈಗ ಏನಂದ್ರೆ ಇಂಟರ್ನ್ಯಾಷನಲ್ ನಮ್ಮ ಒಂದು ಭಾರತ ದೇಶ ಏನ್ ಮಾಡುತ್ತೆ, ಚೀನಾ ಜೊತೆಗೆ ವ್ಯಾಪಾರ ಮಾಡುತ್ತೆ, ಭಾರತ ದೇಶ ಅಮೆರಿಕ ಜೊತೆಗೆ ವ್ಯಾಪಾರ ಮಾಡುತ್ತೆ, ಭಾರತ ಏನ್ ಮಾಡುತ್ತೆ ಇನ್ನೊಂದು US, UAE, ಸೌದಿ ಅರೇಬಿಯಾ, ಈ ರಾಷ್ಟ್ರಗಳಿಗೆಲ್ಲ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಏನ್ ಮಾಡುತ್ತೆ, ಟ್ರೇಡ್ ಅನ್ನ ಮಾಡುತ್ತೆ. ಟ್ರೇಡ್ ಇನ್ ದ ಸೆನ್ಸ್ ದಟ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳುತ್ತೆ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಅನ್ನ ಮಾಡೋ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತಂದ್ರೆ, ಅಕಾರ್ಡಿಂಗ್ ಟು ದಿ ಫಾರೆಕ್ಸ್ ಏನ್ ಮಾಡ್ಬೇಕಾಗತ್ತಂದ್ರೆ ನಾವು ಅಮೌಂಟ್ ಅನ್ನ ಕಟ್ಟಬೇಕಾಗಿರುತ್ತೆ, ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತ. ಪೇಮೆಂಟ್ ಮಾಡಿದ್ರೆ ಸುಮ್ಮನೆ ನಮ್ಗೆ ಗೂಡ್ಸ್ ಅಂಡ್ ಸರ್ವಿಸ್ ಕಳಿಸ್ತಾರ, ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಆ ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ ಪೇಮೆಂಟ್ ಮಾಡಕ್ಕೆ ಅಂದ್ರೆ ಭಾರತದವರು ಅಂತ ಲೆಸ್ ಟೇಕ್ ಎ ಅಂತಕ್ಕಂಥ ಒಂದು ರಾಷ್ಟ್ರ, ಬಿ ಅಂತಕ್ಕಂಥ ರಾಷ್ಟ್ರದಿಂದ ತರಿಸ್ಕೊಂಡಿರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸಸ್ ಗಳಿಗೆ ಪೇಮೆಂಟ್ ಮಾಡ್ಬೇಕಾದ್ರೆ ಬಿ ಅಂತಕ್ಕಂಥ ರಾಷ್ಟ್ರದ ಒಂದು ಅಕೌಂಟ್ ವೆರಿಫೈ ಆಗಬೇಕು. ಸುಮ್ನೆ ಫ್ರಾಡ್ ಮನಿ ಕಳ್ಸೋದಲ್ಲ, ಸುಮ್ನೆ ಕಳ್ಸಿರ್ತಕ್ಕಂಥ ಅಮೌಂಟ್ ಮಿಸ್ ಆಗಬಾರ್ದು. ಹಂಗ ನಾನು ಬಿ ಅಂತಕ್ಕಂಥ ಒಂದು ಕರೆಕ್ಟ್ ಒಂದು ದೇಶದ ಒಂದು ಅಕೌಂಟ್ಗೆ ಕಳಿಸ್ತಾ ಇದ್ದೀನಿ ಮತ್ತು ಬಿ ಎಗೆ ನಾನು ಕರೆಕ್ಟ್ ಆಗಿ ಅಮೌಂಟ್ ಅನ್ನ ಕಳಿಸ್ತಾ ಇದ್ದೀನಿ, ಇದೇ ಅಕೌಂಟ್ ಕಳಿಸ್ತಾ ಇದ್ದೀನಿ ಮತ್ತು ಆ ಕಳಿಸದ ಬಳಿಕ ಡಿಡಕ್ಟ್ ಆಗಿರ್ತಕ್ಕಂಥ ಮೆಸೇಜು ಈ ಒಂದು ದೇಶ ರಿಸೀವ್ ಮಾಡಿರ್ತಕ್ಕಂಥ ಒಂದು ಮೆಸೇಜು
ಕರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೋಸ್ಕರ ಒಂದು ಮೆಸೇಜಿಂಗ್ ಸಿಸ್ಟಮ್ ಇತ್ತು. ಯಾವುದು ಮೆಸೇಜಿಂಗ್ ಸಿಸ್ಟಮ್ ಯಾವುದಂದ್ರೆ ಸ್ವಿಫ್ಟ್ ಅಂತಕ್ಕಂಥದ್ದು. ಇದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ. IMF ವರ್ಲ್ಡ್ ಬ್ಯಾಂಕ್ ತರ ಇದೊಂದು ಒಂದು ಏನಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ. ಜಸ್ಟ್ ಇದು ಏನಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸಾಕ್ಷನ್ ಆಗುವಾಗ ಆ ಒಂದು ದೇಶದ ಒಂದು ಅಕೌಂಟ್ ಅಥವಾ ಪರ್ಟಿಕ್ಯುಲರ್ ಪರ್ಸನ್ ಒಂದು ಆ ಬ್ಯಾಂಕ್ ಅಕೌಂಟ್ ಸರಿಯಾಗಿದನೋ ಸರಿಯಾಗಿಲ್ಲನೋ ಕರೆಕ್ಟಾಗಿ ಕಳಿಸ್ತಾ ಇದನೋ ಇಲ್ವೋ ವೆರಿಫೈ ಮಾಡಕ್ಕೆ ಇರ್ತಕ್ಕಂಥ ಒಂದು ಮೆಸೇಜಿಂಗ್ ಸಿಸ್ಟಮ್ ಯಾವುದು ಸ್ವಿಫ್ಟ್. ಇದರ ಮೇಲೆ ಅತಿ ಹೆಚ್ಚಿನ ಒಂದು ನಿಯಂತ್ರಣ ಯಾರ್ದಿತ್ತು ಅಂದ್ರೆ ಅಮೆರಿಕ ಬ್ಯಾಂಕ್ ಮತ್ತು ಯುರೋಪಿಯನ್ ಯೂನಿಯನ್ಗಳದಿತ್ತು. ಸೊ ಯಾವಾಗ ರಷ್ಯಾದ ಮೇಲೆ ಒಂದು ಕ್ರಿಮಿ ಅನೆಕ್ಷೇಷನ್ ಆದಮೇಲೆ ರಷ್ಯಾದ ಮೇಲೆ ಏನು ಒಂದು ನಿಯಂತ್ರಣವನ್ನು ಹೇಳಿದ್ರು ಅಮೆರಿಕದವರು, ಆ ಸಂದರ್ಭದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು ಒಂದು ಇಂಟರ್ನ್ಯಾಷನಲ್ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯದಲ್ಲೇ ಒಂದು ಅಂದ್ರೆ ಭಾರತ ಚೀನಾ ಜೊತೆ, ಭಾರತ ಸೌತ್ ಆಫ್ರಿಕಾ ಜೊತೆ ಈ ಒಂದು ಟ್ರಾನ್ಸಾಕ್ಷನ್ ಮಾಡೋಗೋಸ್ಕರ ಏನ್ ಮಾಡಿದ್ರೆ ಒಂದು ಬ್ರಿಕ್ಸ್ ಪೇ ಅಂತಕ್ಕಂಥ ಜಾರಿಗೆ ತಂದಿದ್ದಾರೆ. ಬ್ರಿಕ್ಸ್ ಪೇ ಅಂದ್ರೆ ಸ್ಥಳೀಯ ಕರೆನ್ಸಿಗಳಲ್ಲಿ, ಈ ಸ್ವಿಫ್ಟ್ ಅಲ್ಲಿ ಏನಾಗ್ತದೆ ಡಾಲರ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತು. ಬ್ರಿಕ್ಸ್ ಪೇ ಅಲ್ಲಿ ಏನಂದ್ರೆ ಒಂದು ನಾವೇನ್ ಮಾಡೋದು ಸ್ಥಳೀಯ ಕರೆನ್ಸಿದಲ್ಲಿ ಏನ್ ಮಾಡಬಹುದು ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದು ಅಂತ ಬ್ರಿಕ್ಸ್ ಪೇ ನ ಜಾರಿಗೆ ತರಲು ಬ್ರಿಕ್ಸ್ ರಾಷ್ಟ್ರಗಳು ಏನ್ ಮಾಡ್ತಾ ಇದಾವೆ, ಬಹಳ ತಲೆಯನ್ನ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಸ್ವಿಫ್ಟ್ ಅಂದ್ರೆ ಏನು, ಬ್ರಿಕ್ಸ್ ಪೇ ಅಂದ್ರೆ ಏನು, ಇನ್ನೂ ಡೆಪ್ತ್ ಆಗಿ ನೋಡೋಣ ನೋಡಿ. ಹಾಗಾದ್ರೆ ಬ್ರಿಕ್ಸ್ ಪೇ ಅಂದ್ರೆ ಏನು ಅಂದ್ರೆ ಇದು ಬ್ರಿಕ್ಸ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ಇನಿಷಿಯೇಟಿವ್ ಅಂತ ಕರಿತೀವಿ. ಕ್ರಾಸ್ ಬಾರ್ಡರ್ ಅಂದ್ರೆ ಏನು, ಬಾರ್ಡರ್ ದಟ್ ಇಂಡಿಯಾ ಆಚೆಗೆ ಇಂಡಿಯಾ ಆಚೆಗೆ ಯಾವುದು ಪಾಕಿಸ್ತಾನ ಆಚೆಗೆ ಯಾವುದಿದೆ, ಚೀನಾ ಇದೆ, ಸೌತ್ ಆಫ್ರಿಕಾ ಇದೆ. ಈ ದೇಶದೊಂದಿಗೆ ಭಾರತ ಒಂದು ವ್ಯಾಪಾರವನ್ನ ಮಾಡ್ತಂದ್ರೆ ಒಂದು ಈ ದೇಶಗಳ ಒಂದು ಸ್ಥಳೀಯ ಕರೆನ್ಸಿಯಿಂದನೇ ಏನಂದ್ರೆ ಟ್ರಾನ್ಸಾಕ್ಷನ್ ಮಾಡೋಗೋಸ್ಕರ ಇರ್ತಕ್ಕಂಥ ಒಂದು ಪೇಮೆಂಟ್ ಸಿಸ್ಟಮ್ ಯಾವುದು ಬ್ರಿಕ್ಸ್ ಪೇ ಅಂತಕ್ಕಂಥದ್ದು. ಈ ಪ್ರಯತ್ನವು ಸ್ಥಳೀಯ ಕರೆನ್ಸಿ ಸೆಟಲ್ಮೆಂಟ್ ಅನ್ನ ಉತ್ತೇಜನ ಮಾಡುತ್ತೆ. ಸ್ಥಳೀಯ ಕರೆನ್ಸಿಯಲ್ಲಿ ಅಂದ್ರೆ ಸ್ವ್ಯಾಪ್ ಇನ್ ದ ಸೆನ್ಸ್ ದಟ್ ಎಕನಾಮಿಕ್ಸ್ ಅಲ್ಲಿ ಓದಿರ್ಬೋದು ನೀವು. ಸ್ವ್ಯಾಪ್ ಅಂದ್ರೆ ಜಸ್ಟ್ ಏನಂದ್ರೆ ಅಮೆರಿಕ ಜಪಾನ್ ಒಂದು ಕರೆನ್ಸಿ ಮತ್ತು ಭಾರತ ಕರೆನ್ಸಿಯನ್ನು ಏನ್ ಮಾಡ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಅದನ್ನ ಕನ್ವರ್ಷನ್ ಮಾಡಿದೆ, ಫಾರ್ ಎಕ್ಸಾಂಪಲ್ $1 75 ಈ ತರ ಖರ್ಚು ಮಾಡಿದೆ, ಜಸ್ಟ್ $1 ಒಂದು ಯುವಾನ್ ಈ ತರ ಏನಂದ್ರೆ ಸ್ವ್ಯಾಪ್ ಅದಾಯ್ತಾ. ಆ ತರ ಒಂದು ಸ್ವ್ಯಾಪ್ ಸೆಟಲ್ಮೆಂಟ್ ಅದಾಯ್ತಾ, ಕರೆನ್ಸಿ ಸೆಟಲ್ಮೆಂಟ್, ಲೋಕಲ್ ಕರೆನ್ಸಿ ಸೆಟಲ್ಮೆಂಟ್ಗೋಸ್ಕರ ಇರ್ತಕ್ಕಂಥ ಒಂದು ಪೇಮೆಂಟ್ ನೆಟ್ವರ್ಕ್ ಇದು ಬ್ರಿಕ್ಸ್ ಪೇ ಅಂತಕ್ಕಂಥದ್ದು. ಸದಸ್ಯ ರಾಷ್ಟ್ರಗಳು ಪಾಶ್ಚಿಮಾತ್ಯ ನಿರ್ಬಂಧಗಳಿಂದ ರಕ್ಷಿಸುವುದು ಮತ್ತು ಗುಂಪಿನ ಆರ್ಥಿಕ ಸಾರ್ವಭೌಮತೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ಯಾವ ತರ ನಾನು ಹೇಳಿದೆ, ಸ್ವಿಫ್ಟ್ ಅಂತಕ್ಕಂಥದ್ರಲ್ಲಿ ಏನಂದ್ರೆ ಒಂದು ಯುರೋಪಿಯನ್ ರಾಷ್ಟ್ರಗಳದ್ದು ಮತ್ತು ಅಮೆರಿಕದ ಹೆಚ್ಚಿಗೆ ಏನಿತ್ತು ಅಂದ್ರೆ ಅದರ ಮೇಲೆ ಹಿಡಿತಾ ಇತ್ತು. ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳದು ಅದನ್ನ ಅದನ್ನ ಬೈಪಾಸ್ ಮಾಡಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಥಳೀಯ ಕರೆನ್ಸಿಯಲ್ಲಿ ಸೆಟಲ್ಮೆಂಟ್ ಮಾಡೋಗೋಸ್ಕರ ಈ ಬ್ರಿಕ್ಸ್ ಪೇ ಅಂತಕ್ಕಂಥ ಒಂದು ಬ್ರಿಕ್ಸ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ಇನಿಷಿಯೇಟಿವ್ ಅನ್ನ ಬ್ರಿಕ್ಸ್ ರಾಷ್ಟ್ರಗಳು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. 2014 ಮತ್ತು 2022ರಲ್ಲಿ ರಷ್ಯಾ ಪಾಶ್ಚಿಮಾತ್ಯ ದೇಶಗಳಿಂದ ವ್ಯಾಪಕ ನಿರ್ಬಂಧಗಳನ್ನು ಎದುರಿಸಿದ ನಂತರ ಈ ಕ್ರಮದ ಹಿಂದಿನ ಪ್ರೇರಣೆ ತೀವ್ರಗೊಂಡಿದೆ. 2014ರಲ್ಲಿ ಮತ್ತು 2020ರಲ್ಲಿ ರಷ್ಯಾಗೆ ಏನ್ ಮಾಡಿದ್ದಾರೆ, ಹ್ಯೂಜ್ ಇಂಪೋಸಿಷನ್ ಅನ್ನು ಏನ್ ಹಾಕಲಾಗಿತ್ತು, ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಲಾಗಿತ್ತು. ಅದಾದ್ಮೇಲೆ ರಷ್ಯಾ ಏನ್ ಮಾಡ್ತಂದ್ರೆ ಈ ಸ್ವಿಫ್ಟ್ ಬೇಡವೇ ಬೇಡ, ನಮ್ಮದೇ ಒಂದು ಸ್ವಂತ ಆಗಿರ್ಬೇಕನ್ನೋ ಉದ್ದೇಶದಿಂದಾಗಿ ಅಲ್ಲಿ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಅವಾಗೆಲ್ಲ ತಲೆ ಕಡಿಸ್ಕೊಂಡು ಏನ್ ಮಾಡಿದ್ರೆ ಒಂದು ಬ್ರಿಕ್ಸ್ ಪೇ ಅನ್ನ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಬ್ರಿಕ್ಸ್ ಹಣಕಾಸು ಸಹಕಾರ ಹೇಗೆ ವಿಕಸನಗೊಂಡಿದೆ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯದಲ್ಲಿ ನೋಡಿ. ಬ್ರಿಕ್ಸ್ ನ ಆರ್ಥಿಕ ಸ್ವಾತಂತ್ರ್ಯದ ಪ್ರಯಾಣವು ಪೋರ್ಟ್ ಲೇಜಾ ಶೃಂಗಸಭೆ 2014ರಲ್ಲಿ ಸ್ಟಾರ್ಟ್ ಆಯ್ತು. ಅದಾಯ್ತಾ, ಬ್ರಿಕ್ಸ್ ನ ಹಣಕಾಸು ಸಹಕಾರ ಅಂತ ಬ್ರಿಕ್ಸ್ ರಾಷ್ಟ್ರಗಳ ಮಧ್ಯದಲ್ಲಿ ಹಣಕಾಸು ಸಹಕಾರ ಅಂತಕ್ಕಂಥ ಸ್ಟಾರ್ಟ್ ಆಗಿದ್ದು ಪೋರ್ಟ್ ಲೇಜಾ ಶೃಂಗಸಭೆ ನಡೆದಿತ್ತು 2014ರಲ್ಲಿ. ಆ ಒಂದು ಪೋರ್ಟ್ ಲೇಜಾ ಶೃಂಗಸಭೆಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಯಾವ ತರ IMF, ವರ್ಲ್ಡ್ ಬ್ಯಾಂಕ್ ಏನಿದಾವೆ ಇವೆಲ್ಲ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು, ವೆಸ್ಟರ್ನ್ ಕಂಟ್ರಿ ಡಾಮಿನೇಟೆಡ್ ಒಂದು ಏನು ಸಂಸ್ಥೆಗಳಿದಾವೆ, ಆ ಸಂಸ್ಥೆಗಳಿಗೆ ಪರ್ಯಾಯವಾಗಿ ಸಪರೇಟ್ ಆಗಿರ್ತಕ್ಕಂಥ IMF ಮತ್ತು ವರ್ಲ್ಡ್ ಬ್ಯಾಂಕ್ ತರ ನಮ್ಮದೇ ಒಂದು ಸಂಸ್ಥೆ ಇರ್ಬೇಕಂತ ಏನ್ ಮಾಡೋದು ಅಂದ್ರೆ NDB ಅನ್ನ ಸ್ಥಾಪನೆ ಮಾಡುದು. ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಇದಕ್ಕೆ ನಾವೇನ್ ಕರಿತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಒಂದೇ, ಬ್ರಿಕ್ಸ್ ಬ್ಯಾಂಕ್ ಅಂದ್ರೂ ಒಂದೇ. ಹೊಸ ಅಭಿವೃದ್ಧಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುದು 2014 ಆಫ್ಟರ್ ಪೋರ್ಟ್ ಲೇಜಾ ಒಂದು ಶೃಂಗಸಭೆ ಆದ್ಮೇಲೆ. ಜೊತೆಗೆ ಇನ್ನೊಂದೇನಂದ್ರೆ ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತಕ್ಕಂಥದ್ದು ಕೂಡ ಸ್ಥಾಪನೆ ಮಾಡೋದು. ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂದ್ರೆ ಏನು, ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂದ್ರೆ ಈಗ ಒಂದು ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಸೌತ್ ಆಫ್ರಿಕಾ, ಚೀನಾ, ಆಮೇಲೆ ತದನಂತರದಲ್ಲಿ ಭಾರತ ಇವೆಲ್ಲ ರಾಷ್ಟ್ರಗಳು ಮತ್ತು ಇತರ ರಾಷ್ಟ್ರಗಳು ಏನೀಗ ಸೇರ್ಪಡೆ ಮಾಡಿದಾವೆ, ಅವು ಏನ್ ಮಾಡ್ಬೇಕು, ಕೆಲವೊಂದಿಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಎಲ್ಲ ರಾಷ್ಟ್ರಗಳು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ಬಿಟ್ಟು ಒಂದು ರಿಸರ್ವ್ ಅನ್ನ ಸೆಟಪ್ ಮಾಡೋದು.
ಆ ರಿಸರ್ವ್ ಅನ್ನು ಏನ್ ಮಾಡಲಾಗುತ್ತೆ, ಪ್ರತಿಯೊಂದು ದೇಶದ ಯಾವುದೇ ಒಂದು ದೇಶಕ್ಕೆ ಒಂದು ಹಾನಿ ಉಂಟಾದಾಗ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಶ್ಯೂ ಆದಾಗ ಆ ಸಂದರ್ಭದಲ್ಲಿ ಆ ಕಾಂಟಿಜೆಂಟ್ ರಿಸರ್ವ್ ಇಂದ ಪರ್ಟಿಕ್ಯುಲರ್ ದೇಶ ಏನ್ ಮಾಡ್ಬೋದು, ಹಣವನ್ನ ಡ್ರಾ ಮಾಡ್ಕೋಬಹುದು. ಆ ವ್ಯವಸ್ಥೆಯನ್ನ ಸ್ಟಾರ್ಟ್ ಮಾಡೋದು 2014ರಲ್ಲಿ. ಸೊ 2014ರಲ್ಲಿ ಏನು ಸ್ಟಾರ್ಟ್ ಮಾಡೋದು, ಇದು IMF ಮತ್ತು ವಿಶ್ವ ಬ್ಯಾಂಕ್ನಂತ ಪಾಶ್ಚಿಮಾತ್ಯ ಪ್ರಬಲದ ಸಂಸ್ಥೆಗಳಿಗೆ ಪ್ರತಿಸ್ಪರ್ಧೆಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ರಚಿಸಿದ ಮೊದಲ ಹಣಕಾಸು ಸಂಸ್ಥೆಗಳು. IMF ಮತ್ತು ವರ್ಲ್ಡ್ ಬ್ಯಾಂಕ್ ಒಂದು ಪಾಶ್ಚಿಮಾತ್ಯ ಒಂದು ರಾಷ್ಟ್ರಗಳ ಪ್ರಾಬಲ್ಯ ಏನಿತ್ತು ಅವುಗಳಿಗೆ ಪರ್ಯಾಯವಾಗಿ ಗ್ಲೋಬಲ್ ಸೌತ್ ಅಂತಕ್ಕಂಥದ್ದು ಏನು ಎಮರ್ಜೆನ್ಸಿ ಆಗ್ತಾ ಇದೆ ಅಂತ ಸಂಸ್ಥೆಗಳು ಒಂದು ಪ್ರತಿಸ್ಪರ್ಧಿಯಾಗಿ ಈ ಒಂದು NDB ಅನ್ನ ಸ್ಥಾಪನೆ ಮಾಡೋದು ಫಸ್ಟ್ ಟೈಮ್. ಯಾವ ಒಂದು ಪ್ರಯತ್ನವೂ ಕೂಡ ಜಗತ್ತಿನಲ್ಲಿ ಆಗಿರಲಿಲ್ಲ. 2015ರಲ್ಲಿ ಕ್ರಿಮಿಯಾವನ್ನು ಸ್ವಾಧೀನಪಡಿಸಿಕೊಂಡ ನಂತರ ರಷ್ಯಾ ಮೇಲೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ನಿರ್ಬಂಧಗಳನ್ನು ವಿಧಿಸುವುದು. 2015ರಲ್ಲಿ ರಷ್ಯಾ ಏನ್ ಮಾಡ್ತು, ಕ್ರಿಮಿ ಪ್ರದೇಶವನ್ನ ವಶಪಡಿಸ್ಕೊಳ್ತು ನೋಡ್ರಿ. ಆ ಸಂದರ್ಭದಲ್ಲಿ ರಷ್ಯಾದ ಮೇಲೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳು ಸ್ವಿಫ್ಟ್ ಅಲ್ಲಿ ಏನ್ ಮಾಡುದು ಅಂದ್ರೆ ರಷ್ಯಾದ ಮೇಲೆ ನಿರ್ಬಂಧನೆ ಹೇರುದು. ಸ್ವಿಫ್ಟ್ ಅಂದ್ರೆ ಏನು, ಅದು ಏನಂದ್ರೆ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಜಾಲ. ಆ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗೋದನ್ನ ನಿರ್ಬಂಧನೆ ಹೇಳಿದ್ರು ರಷ್ಯಾದ ಮೇಲೆ. ರಷ್ಯಾವಾಗ ಏನಂದ್ರೆ ಬೇರೆ ದೇಶದೊಂದಿಗೆ ಟ್ರಾನ್ಸಾಕ್ಷನ್ ಮಾಡಕ್ಕೆ ಏನಾಯ್ತು, ಬಹಳ ಕಷ್ಟವನ್ನು ಅನುಭವಿಸಿತ್ತು. ಅದಾದ ಮೇಲೆ ಈ ಬ್ರಿಕ್ಸ್ ರಾಷ್ಟ್ರಗಳು ತಲೆಯಾಗ ಹೋಗ್ತೇನಂದ್ರೆ ನಾವು ಹಿಂಗಾದ್ರೆ ಸಾಲಲ್ಲ, ನಾವು ಕೂಡ ಒಂದು ಸಪರೇಟ್ ಆಗಿರ್ತಕ್ಕಂಥ ಸ್ವಿಫ್ಟ್ಗೆ ಒಂದು ಬದಲಾವಣೆಯಾಗಿ ನಾವು ಒಂದು ಪೇಮೆಂಟ್ ಸಿಸ್ಟಮ್ ಅನ್ನ ಜಾರಿಗೆ ತರಬೇಕಂತ ತಲೆ ಕೆಡಿಸ್ಕೊಂಡು 2024 ಅದೈತಾ ಖಜಾನಾ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಪೇ ಅನ್ನ ಸ್ಟಾರ್ಟ್ ಮಾಡೋದು ಅದೈತಾ. ನಂತರ ಬ್ರಿಕ್ಸ್ ಸದಸ್ಯರ ಹೂಡಿಕೆಗೆ ಸ್ಥಳೀಯ ಕರೆನ್ಸಿಗಳು ಬಳಸುವ ಬಗ್ಗೆ ಚರ್ಚೆಗಳು ತೀವ್ರವಾದವು. 2017 ಹೊತ್ತಿಗೆ ವಿನಿಮಯ ವ್ಯವಸ್ಥೆಗಳು ಮತ್ತು ಸ್ಥಳೀಯ ಕರೆನ್ಸಿ ಶಟಲ್ ಮೂಲಕ ಕರೆನ್ಸಿ ಸಹಕಾರವನ್ನು ಬಲಪಡಿಸಲು ಗುಂಪು ಒಪ್ಪಿಕೊಡುತ್ತು. 2017ರಲ್ಲಿ ಏನ್ ಮಾಡೋದು ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳು ಕರೆನ್ಸಿ ಕೋಆಪರೇಷನ್ ಥ್ರೂ ಸ್ವಾಪ್ ಅರೇಂಜ್ಮೆಂಟ್ ಅಂಡ್ ಲೋಕಲ್ ಕರೆನ್ಸಿ ಸೆಟಲ್ಮೆಂಟ್ಸ್ ಏನ್ ಮಾಡೋದು ಒಪ್ಪಿಕೊಂಡು 2024 ಖಜಾನಾ ಶೃಂಗಸಭೆಯಲ್ಲಿ ಏನ್ ಮಾಡೋದು ಅಂದ್ರೆ ಈ ಬ್ರಿಕ್ಸ್ ಪೇ ಅನ್ನ ಪ್ರಾರಂಭ ಮಾಡೋದು. ನಾನೇನ್ ಹೇಳಿದೆ, ಬ್ರಿಕ್ಸ್ ಪೇ ಯಾವಾಗ ಜಾರಿಗೆ ಬಂತು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾವಾಗ ಜಾರಿಗೆ ಬಂತು, ತದನಂತರದಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಯಾವಾಗ ಜಾರಿಗೆ ಬಂತು, ಯಾಕೆ ಜಾರಿಗೆ ತರಲಾಯಿತು, ಏನ್ ಸಮಸ್ಯೆ ಇತ್ತು, ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇಷ್ಟೇ ಸಾಲದು. ಈಗ ಇಲ್ಲಿವರೆಗೆ ನಾನು ಸ್ವಿಫ್ಟ್ ಅಂತ ಇದೀನಿ. ಏನ್ ಸರ್ ಅದು ಸ್ವಿಫ್ಟ್, ಎಂಥದ್ದು ಸ್ವಿಫ್ಟ್, ಎದರ ಬಗ್ಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ನಿಮ್ಮ ತಲೆಗೆ ಏನಾಗ್ತಾ ಇದೆ, ಸ್ವಲ್ಪ ಪ್ರಶ್ನೆಯನ್ನು ಕಾಡ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದು ಇಂಪಾರ್ಟೆಂಟ್. ಪೇಮೆಂಟ್ ಸಿಸ್ಟಮ್ ಬಂದಿದೆ ಅಂದ್ರೆ ಪ್ರತಿಯೊಂದು ಬ್ರಿಕ್ ರಾಷ್ಟ್ರವು ಈಗಾಗಲೇ ಬಲಿಷ್ಠ ಡಿಜಿಟಲ್ ಪೇಮೆಂಟ್ ಮೂಲ ಸೌಕರ್ಯವನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ನಾನು ಈಗ ಎಕ್ಸ್ಪ್ಯಾಂಡ್ ಆಗಿರ್ತಕ್ಕಂಥ ಬ್ರಿಕ್ಸ್ ರಾಷ್ಟ್ರಗಳ ಬಗ್ಗೆ ಹೇಳ್ತಾ ಇಲ್ಲ. ಒರಿಜಿನಲ್ ಇರ್ತಕ್ಕಂಥ ಬ್ರಿಕ್ಸ್ ರಾಷ್ಟ್ರಗಳು 5 ಏನಿದ್ದು ಆ 5 ರಾಷ್ಟ್ರಗಳಲ್ಲಿ ಪೇಮೆಂಟ್ ಸಿಸ್ಟಮ್ ಯಾವ ತರ ಇದಾವೆ ನೋಡಿ. ಇಂಡಿಯಾದಲ್ಲಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಇದೆ. ಚೀನಾದಲ್ಲಿ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ CRPS ಇದೆ. ಇನ್ನು ರಷ್ಯಾದು ಸಿಸ್ಟಮ್ ಫಾರ್ ಟ್ರಾನ್ಸ್ಫರ್ ಆಫ್ ಫೈನಾನ್ಷಿಯಲ್ ಮೆಸೇಜ್ SFPFS ಅಂತಕ್ಕಂಥದ್ದು. ಇನ್ನು ಫಿಕ್ಸ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು ಎದರದು, ಬ್ರಾಜಿಲ್ದು. ಸೌತ್ ಆಫ್ರಿಕಾದು ಸಮೋಸಾ ಅಂತಕ್ಕಂಥದ್ದು ಇದೆ, ಸೌತ್ ಆಫ್ರಿಕನ್ ಮಲ್ಟಿಪಲ್ ಆಪ್ಷನ್ ಸೆಟಲ್ಮೆಂಟ್ ಅಂತಕ್ಕಂಥದ್ದು. ಈಗಾಗಲೇ ಆಯಾ ರಾಷ್ಟ್ರಗಳಲ್ಲಿ ಈ ಒಂದು ಡಿಜಿಟಲ್ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದಾವೆ. ಇವುಗಳನ್ನ ಒಟ್ಟು ಕೂಡಿಸಿ ಏನ್ ಮಾಡ್ತಾ ಇದಾವೆ, ಬ್ರಿಕ್ಸ್ ಪೇ ಅನ್ನ ಜಾರಿಗೆ ತರ್ತಾ ಇದಾವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಒಂದೇ ಬರದಲ್ಲಿ ಕೊಟ್ಟಾಗ ಇವೆಲ್ಲ ಗೊತ್ತಿರ್ಬೇಕು, ಅರ್ಥ ಆಯ್ತಾ. ದೆನ್ ವಾಟ್ ಈಸ್ ಸ್ವಿಫ್ಟ್, ಇಡ್ತಾ ನಾನು ಸ್ವಿಫ್ಟ್ ಅಂತ ಇದೆ ನೋಡಿ. ಸ್ವಿಫ್ಟ್ ಏನಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತೀವಿ. ಇದೊಂದು ಸದಸ್ಯರ ಒಡೆತನದ ಸಹಕಾರಿ ಸಂಸ್ಥೆಯಾಗಿದೆ. ಅಂದ್ರೆ ಸದಸ್ಯರ ಒಂದು ಒಡೆತನ ಅಂದ್ರೆ ಎಲ್ಲಾ ಸದಸ್ಯರು ಸೇರ್ಬಿಟ್ಟು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಕೋಆಪರೇಟಿವ್ ಆರ್ಗನೈಸೇಷನ್ ಇದು ಸ್ವಿಫ್ಟ್ ಅಂತಕ್ಕಂಥದ್ದು. ಅರ್ಥ, ಇದು ತನ್ನ ಸದಸ್ಯರಿಗೆ ಸುರಕ್ಷಿತ ಮತ್ತು ಸುಭದ್ರ ಹಣಕಾಸಿನ ವಹಿವಾಟುಗಳನ್ನು ಒದಗಿಸುತ್ತೆ. ಸ್ವಿಫ್ಟ್ ಯಾವ್ಯಾವ ಸದಸ್ಯರಿದ್ದಾರೆ ಆ ಸದಸ್ಯರಿಗೆ ಏನ್ ಮಾಡ್ತಂದ್ರೆ ಸೇಫ್ಟಿ ಮತ್ತು ಸೆಕ್ಯೂರ್ ಒಂದು ಹಣಕಾಸಿನ ವಹಿವಾಟುಗಳನ್ನ ಮಾಡಕ್ ಏನ್ ಮಾಡುತ್ತೆ, ಇದು ಸಹಾಯ ಮಾಡುತ್ತೆ. ಯಾವುದು, ಸ್ವಿಫ್ಟ್ ಅಂತಕ್ಕಂಥ ಸಂಸ್ಥೆ. ಇದು ಸ್ಥಾಪನೆ ಆಗದ್ದು 1975ರಲ್ಲಿ. 15 ದೇಶಗಳು 239 ಬ್ಯಾಂಕ್ಗಳ ಸ್ಥಾಪನೆ ಮಾಡೋದು. 1975ರಲ್ಲಿ ಈ ಒಂದು ಸ್ವಿಫ್ಟ್ ಅಂತಕ್ಕಂಥ ಸಂಸ್ಥೆ ದಟ್ ಇಸ್ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತಕ್ಕಂಥದ್ದು ಏನು ಸ್ಥಾಪನೆ ಆಯಿತು, 15 ದೇಶಗಳು ಕೂಡ್ಕೊಂಡು ಸ್ಥಾಪನೆ ಆದವು. ಆ ಒಂದು 15 ದೇಶಗಳು 239 ಬ್ಯಾಂಕ್ಗಳು ಕೂಡಿ ಸೇರಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಸ್ವಿಫ್ಟ್ ಅನ್ನೋದು ಏನಂದ್ರೆ ಬ್ಯಾಂಕ್ಗಳು ಪರಸ್ಪರ ಸುರಕ್ಷಿತವಾಗಿ ಸಂವಹನ ನಡೆಸಲು ಬಳಸುವ ಒಂದು ಜಾಲವಾಗಿದೆ. ಅರ್ಥ, ಇಂಡಿಯಾದ ನಾನು ಜಸ್ಟ್ ನಿಮಗೆ ಏನ್ ಹೇಳಿದೆ, ಇಂಡಿಯಾದ ಒಂದು ಬ್ಯಾಂಕು, ತದನಂತರದಲ್ಲಿ ಚೀನಾದ ಬ್ಯಾಂಕ್, ಚೀನಾದ ಸೆಂಟ್ರಲ್ ಬ್ಯಾಂಕು, ಇಂಡಿಯಾದ ಸೆಂಟ್ರಲ್ ಬ್ಯಾಂಕು,
ಅವು ಒಂದಕ್ಕೊಂದು ಏನಾದ್ರೆ ಸಂವಹನ ನಡೆಸಬೇಕಾದ್ರೆ ಮಧ್ಯವರ್ತಿಯಾಗಿರ್ಬೇಕು, ಒಂದು ಮಿಡಲ್ ಇರಬೇಕು. ಸೊ ಮಿಡಲ್ ಅಂದ್ರೆ ಸ್ವಿಫ್ಟ್ ಆಗಿ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ಎರಡೂ ದೇಶಗಳ ಮಧ್ಯದಲ್ಲಿ, ಎರಡೂ ದೇಶಗಳ ಒಂದು ಸೆಂಟ್ರಲ್ ಬ್ಯಾಂಕ್ ಮಧ್ಯದಲ್ಲಿ ಅಂದ್ರೆ ಸಂವಹನ ನಡೆಸೋಗೋಸ್ಕರ ಇರ್ತಕ್ಕಂಥ ಒಂದು ನೆಟ್ವರ್ಕ್ ಇದು. ಮುಖ್ಯವಾಗಿ ಖಾತೆಗಳ ನಡುವೆ ಹಣವನ್ನು ವರ್ಗಾಯಿಸಲು ಸೂಚನೆಗಳನ್ನು ನೀಡುತ್ತೆ. ಒಂದು ದೇಶ ಇನ್ನೊಂದು ದೇಶದ ಸೂಚನೆ, ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ, ಈ ಒಂದು ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ನಿಮ್ಮ ಹಣ ಸೆಕ್ಯೂರ್ ಆಗಿ ಹೋಗುತ್ತೋ ಇಲ್ಲೋ ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ನೀಡುತ್ತೆ. ಅದುವೇ ಸ್ವಿಫ್ಟ್ ಅಂತಕ್ಕಂಥದ್ದು. ಜಾಗತಿಕ ಹಣಕಾಸು ಮೂಲ ಸೌಕರ್ಯಕ್ಕೆ ಸ್ವಿಫ್ಟ್ ನಿರ್ಣಾಯಕವಾಗಿದ್ರು. ಅದು ಒಂದು ಹಣಕಾಸು ಸಂಸ್ಥೆಯಲ್ಲ, ಈಗಾಗಲೇ ಹೇಳಿದೀನಿ. ಸ್ವಿಫ್ಟ್ ಇಟ್ ಈಸ್ ನಾಟ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೈಕ್ IMF ಮತ್ತು ವರ್ಲ್ಡ್ ಬ್ಯಾಂಕ್ ತರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ. ಅಲ್ಲಿ ನೀವು ಹಣ ಒಯ್ದು ಇಡಕ್ಕೂ ಆಗಲ್ಲ, ಹಣ ಅದರಿಂದ ಡ್ರಾ ಮಾಡಕ್ಕೂ ಆಗಲ್ಲ. ಜಸ್ಟ್ ಇದೊಂದು ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಏನಿದು ಕೇಂದ್ರ ಬ್ಯಾಂಕ್ಗಳ ಮಧ್ಯದಲ್ಲಿ ಹಣ ಟ್ರಾನ್ಸ್ಫರ್ ಆಗುತ್ತೆ ನೋಡ್ರಿ, ಆ ಟ್ರಾನ್ಸ್ಫರ್ಸ್ ಮಧ್ಯದಲ್ಲಿ ಎರಡೂ ರಾಷ್ಟ್ರಗಳಿಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಡೋಗೋಸ್ಕರ ಇರ್ತಕ್ಕಂಥ ಒಂದು ಸಂಸ್ಥೆ ಇದು. ಇದು ಒಂದು ಮೆಸೇಜಿಂಗ್ ಕೊಡ್ತಕ್ಕಂಥದ್ದು, ಇನ್ಸ್ಟ್ರಕ್ಷನ್ ಕೊಡೋ ಒಂದು ಸಂಸ್ಥೆ ಸ್ವಿಫ್ಟ್ ಅಂತಕ್ಕಂಥದ್ದು. ಸ್ವಿಫ್ಟ್ ಸ್ವತ್ತುಗಳನ್ನು ಹೊಂದಿರುವುದಿಲ್ಲ, ಯಾವುದೇ ಸ್ವತ್ತುಗಳನ್ನ ಹೊಂದಿರುವುದಿಲ್ಲ, ಅಸೆಟ್ಸ್ ಅನ್ನ ಹೊಂದಿರುವುದಿಲ್ಲ ಮತ್ತು ಅಸೆಟ್ ಗಳನ್ನ ಟ್ರಾನ್ಸ್ಫರ್ ಮಾಡಲ್ಲ ಇದು ಇದರ ಮುಖಾಂತರ. ಆದರೆ ಸದಸ್ಯ ಸಂಸ್ಥೆಗಳ ನಡುವೆ ಸುರಕ್ಷಿತ ಪರಿಣಾಮಕಾರಿ ಸಂವಹನವನ್ನ, ಕಮ್ಯುನಿಕೇಶನ್, ಸೆಕ್ಯೂರ್ ಕಮ್ಯುನಿಕೇಶನ್ ಬಿಟ್ವೀನ್ ಚೈನಾ ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಇವೆರಡಕ್ಕರ ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ ಹೊರತು ಇಟ್ ಇಸ್ ನಾಟ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೈದರ್ ಇಟ್ ಹ್ಯಾವ್ ದ ಅಸೆಟ್ಸ್ ನಾರ್ ಇಟ್ ಟ್ರಾನ್ಸ್ಫರ್ ದ ಅಸೆಟ್ಸ್. ಅಸೆಟ್ಸ್ ಕೂಡ ಟ್ರಾನ್ಸ್ಫರ್ ಆಗಲ್ಲ ಮತ್ತು ಅಸೆಟ್ ಗಳನ್ನು ಇದು ಹೊಂದಲ್ಲ. ಕೇವಲ ಮೆಸೇಜಿಂಗ್ ವ್ಯವಸ್ಥೆಯಾಗಿ, ಕಮ್ಯುನಿಕೇಟಿಂಗ್ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ ಯಾವುದು ಸ್ವಿಫ್ಟ್ ಅಂತಕ್ಕಂಥ. ಸ್ವೀಕರಿಸುವ ಖಾತೆ ಮಾಹಿತಿ, ವರ್ಗಾವಣೆ ಮೊತ್ತದಂತ ಅಗತ್ಯ ವಿವರಗಳನ್ನ ರವಾನಿಸಲಾಗುತ್ತದೆ. ಅಂದ್ರೆ ಯಾರು ಹಣವನ್ನು ಸ್ವೀಕರಿಸ್ತಿರ್ತಾರ ಅವರ ಖಾತೆ ಮಾಹಿತಿ ಮತ್ತು ವರ್ಗಾವಣೆ ಮೊತ್ತ ಎಲ್ಲ, ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ, ಯಾವ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ, ಅವ್ರ ಮಾಹಿತಿಯನ್ನು, ಎಲ್ಲಾ ಮಾಹಿತಿಯನ್ನು ನೀಡುತ್ತಿದ್ದು. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರ್ತಂದ್ರೆ ಬೆಲ್ಜಿಯಂನ ಲಾ ಹುಲ್ಪೆಯಲ್ಲಿ ಇದರ ಪ್ರಧಾನ ಕಚೇರಿಯನ್ನ ಕಂಡು ಬರುತ್ತೆ. ಒಂದು ಬೆಲ್ಜಿಯಂ ಬೇಸ್ಡ್ ಆರ್ಗನೈಸೇಷನ್. ಈ ವ್ಯವಸ್ಥೆಯನ್ನ G10 ದೇಶಗಳ ಕೇಂದ್ರ ಬ್ಯಾಂಕ್ಗಳು, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮತ್ತು ಬೆಲ್ಜಿಯಂನ ರಾಷ್ಟ್ರಗಳು ನೋಡಿಕೊಳ್ಳುತ್ತವೆ. ಈ ವ್ಯವಸ್ಥೆಯನ್ನ ರೆಗ್ಯುಲೇಟ್ ಮಾಡೋದಂದ್ರೆ G10 ದೇಶಗಳು ಜೊತೆಗೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮತ್ತು ಬೆಲ್ಜಿಯಂ ರಾಷ್ಟ್ರೀಯ ಬ್ಯಾಂಕ್ ಏನ್ ಮಾಡುತ್ತೆ, ಈ ವ್ಯವಸ್ಥೆಯನ್ನ ರೆಗ್ಯುಲೇಟ್ ಮಾಡುತ್ತೆ. ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ನಾನೇನ್ ಹೇಳಿದೀನಿ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಯ್ತಾ? ಯಾವುದು ಸ್ವಿಫ್ಟ್ ಅಂತಕ್ಕಂಥದ್ದು. ಮತ್ತಿದ್ರ ಒಂದು ಪರ್ಯಾಯವಾಗಿ ಯಾವುದು ಸ್ಟಾರ್ಟ್ ಮಾಡಿದೆ, ಬ್ರಿಕ್ಸ್ ಪೇ ಅಂತಕ್ಕಂಥದ್ದು. ನಿಮಗೇನು ಗೊತ್ತಿರಬೇಕು, ಸ್ವಿಫ್ಟ್ ಅದ ಒಂದು ವಿಸ್ತೃತ ರೂಪ ಗೊತ್ತಿರಬೇಕು. ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತಕ್ಕಂಥದ್ದು. ಇದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮಧ್ಯದಲ್ಲಿ ಕಮ್ಯುನಿಕೇಟಿಂಗ್ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತೆ, ಮೆಸೇಜಿಂಗ್ ಸಿಸ್ಟಮ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದು ಯಾವುದೇ ಅಸೆಟ್ ಅನ್ನು ಹೊಂದಿಲ್ಲ, ಅಸೆಟ್ ಕೂಡ ಟ್ರಾನ್ಸ್ಫರ್ ಮಾಡಲ್ಲ, ಕೇವಲ ಒಂದು ಕಮ್ಯುನಿಕೇಟಿಂಗ್ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತೆ ಇದು ಸ್ವಿಫ್ಟ್ ಅಂತಕ್ಕಂಥದ್ದು. 1973ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರಲ್ಲಿ G10 ದೇಶಗಳು ಜೊತೆಗೆ ಬೆಲ್ಜಿಯಂನ ಕೇಂದ್ರೀಯ ಬ್ಯಾಂಕ್ ಮತ್ತು ಯುರೋಪಿಯನ್ ಒಕ್ಕೂಟ ಏನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಇವೆಲ್ಲದರ ಮೇರೆಗೆ US ಏನ್ ಮಾಡುತ್ತೆ, ಅತಿ ಹೆಚ್ಚಿನ ಒಂದು ಕಂಟ್ರೋಲ್ ಅನ್ನು ಹೊಂದಿರತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಬೆಲ್ಜಿಯಂನ ಲಾ ಹುಲ್ಪೆಯಲ್ಲಿ ಕಂಡು ಬರುತ್ತೆ ಅಂತಕ್ಕಂಥ ಮಾಹಿತಿ ಗೊತ್ತಿರಬೇಕು. ಇದರ ಬದಲಿಗೆ ಬ್ರಿಕ್ಸ್ ಗಳು ಏನ್ ಜಾರಿಗೆ ತರ್ತಾ ಇದಾವೆ, ಬ್ರಿಕ್ಸ್ ಪೇ ಅಂತಕ್ಕಂಥ ಜಾರಿಗೆ ತರ್ತಾ ಇದಾವೆ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಬಿಡುಗಡೆಯಾದ QS ವಿಶ್ವವಿದ್ಯಾಲಯಗಳ ಶ್ರೇಯಾಂಕದಲ್ಲಿ ಭಾರತ ವಿಶ್ವವಿದ್ಯಾಲಯಗಳ ಪೈಕಿ ಯಾವ ವಿಶ್ವವಿದ್ಯಾಲಯ ಟಾಪ್ ಸ್ಥಾನ ಪಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ IIT ಡೆಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, 2025ರ QS ಏಷ್ಯಾ ವಿಶ್ವವಿದ್ಯಾಲಯಗಳ ಒಂದು ಶ್ರೇಯಾಂಕವನ್ನ ಬಿಡುಗಡೆ ಮಾಡಲಾಗಿದೆ. 2026ನೇ ಸಾಲಿನ QS ವಿಶ್ವವಿದ್ಯಾಲಯಗಳ ಶ್ರೇಯಾಂಕವನ್ನ ಬಿಡುಗಡೆ ಮಾಡಲಾಗಿದ್ದು, ಅದರಲ್ಲಿ 294 ಭಾರತೀಯ ವಿಶ್ವವಿದ್ಯಾಲಯಗಳು ಪಟ್ಟಿ ಮಾಡಿವೆ. ಈ ಸಲ QS ಏಷ್ಯಾ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ ನಲ್ಲಿ 294 ವಿಶ್ವವಿದ್ಯಾಲಯಗಳ ಶ್ರೇಣಿಯನ್ನು ಪಡೆದುಕೊಂಡಿದ್ದು. ಇಟ್ ಇಸ್ ದ ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಹಿಸ್ಟ್ರಿ ಆಫ್ QS ಏಷ್ಯಾ ವಿಶ್ವವಿದ್ಯಾಲಯದ ಒಂದು ಶ್ರೇಣೀಕರಣದಲ್ಲಿ. QS ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಣೀಕರಣ ಏನು ಬಿಡುಗಡೆ ಮಾಡಲಾಗುತ್ತೆ, ಅದರಲ್ಲಿ ಹೈಯೆಸ್ಟ್ ಒಂದು ಯೂನಿವರ್ಸಿಟಿಗಳು ಇಂಡಿಯಾದ್ದು ಏನಾಗಿದ್ದಾವೆ, ಪಟ್ಟಿ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಇದು QS ಏಷ್ಯಾ ವಿಶ್ವವಿದ್ಯಾಲಯ ಏನ್ ಮಾಡುತ್ತೆ, QS ಏಷ್ಯಾ ವಿಶ್ವವಿದ್ಯಾಲಯ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯದಲ್ಲಿ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಎಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ, ಎಷ್ಟು ಹಣವನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಕೋಸಿಸ್ಟಮ್ ಯಾವ ತರ ಇದೆ ಅಂತಕ್ಕಂಥ ಎಲ್ಲವನ್ನ ಪರಿಗಣನೆ ಮಾಡಿಬಿಟ್ಟು ಏನ್ ಮಾಡುತ್ತೆ, ಬೆಸ್ಟ್ ವಿಶ್ವವಿದ್ಯಾಲಯಗಳನ್ನ ಶ್ರೇಣೀಕರಣ ಮಾಡುತ್ತೆ. ಇದು QS ಅಂತಕ್ಕಂಥ ಸಂಸ್ಥೆ. ಇದು UK ಮೂಲದ ಒಂದು ಸಂಸ್ಥೆ. ಈ ಸಂಸ್ಥೆ ಏನ್ ಮಾಡುತ್ತೆ, ಎವ್ರಿ ಇಯರ್ ಬಿಡುಗಡೆ ಮಾಡುತ್ತೆ. ಈ ಬಿಡುಗಡೆ ಮಾಡತಕ್ಕಂಥ ಶ್ರೇಯಾಂಕದಲ್ಲಿ ಈ ವರ್ಷ 294 ಭಾರತೀಯ ವಿಶ್ವವಿದ್ಯಾಲಯಗಳದಲ್ಲಿ ಏನಾಗಿದೆ ಅಂದ್ರೆ ಪಟ್ಟಿ ಆಗಿರ್ತಕ್ಕಂಥದ್ದು. ಇಟ್ ಈಸ್ ದ ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದಿಸ್ ರ್ಯಾಂಕಿಂಗ್. ಈ ಒಂದು ಶ್ರೇಯಾಂಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಪಡೆದುಕೊಂಡಿದ್ದು ಭಾರತ, ಇದೇ ಫಸ್ಟ್ ಟೈಮು.
ಇದ್ರ ಬಗ್ಗೆ ಭಾರತ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ, ಅವರು ಕೂಡ ಏನ್ ಮಾಡಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಕ್ಯೂಎಸ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕಗಳು ವಾರ್ಷಿಕ ಪ್ರಾದೇಶಿಕ ಮೌಲ್ಯವಾಗಿದೆ. ವಾರ್ಷಿಕವಾಗಿ ಈ ಒಂದು ಶ್ರೇಯಾಂಕವನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ. ಹಾಗಾದ್ರೆ ಈ ಒಂದು ಕ್ಯೂಎಸ್ ಒಂದು ವಿಶ್ವವಿದ್ಯಾಲಯ ಶ್ರೇಯಾಂಕ ವಾರ್ಷಿಕವಾಗಿ ಬಿಡುಗಡೆ ಮಾಡ್ತಾ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಇದನ್ ಮಾಡುತ್ತೆ ಶೈಕ್ಷಣಿಕ ಖ್ಯಾತಿ, ಉದ್ಯೋಗಾವಕಾಶ, ಸಂಶೋಧನೆ, ಉತ್ಪಾದಕತೆ ಮತ್ತು ಅಂತಾರಾಷ್ಟ್ರೀಯ ದೃಷ್ಟಿಕೋನದ ಆಧಾರದ ಮೇಲೆ ಏಷ್ಯಾದ ಪ್ರಮುಖ ಉನ್ನತ ಶಿಕ್ಷಣಗಳ ಮೌಲ್ಯಮಾಪನ ಮಾಡುತ್ತೆ. ಏಷ್ಯಾದಲ್ಲಿ ಇರ್ತಕ್ಕಂಥ ಉನ್ನತ ಶಿಕ್ಷಣ ಸಂಸ್ಥೆಗಳೇನು ಮಾಡುತ್ತೆ, ಅದನ್ನ ಮೌಲ್ಯಮಾಪನ ಮಾಡುತ್ತೆ. ಇದರ ಆಧಾರದ ಮೇಲೆ ಒಂದು ಶೈಕ್ಷಣಿಕ ಖ್ಯಾತಿ ಎಷ್ಟಿದೆ, ಅದರಲ್ಲಿ ಉದ್ಯೋಗ ಅವಕಾಶಗಳು ಎಷ್ಟಿದಾವೆ, ಸಂಶೋಧನೆ ಮತ್ತು ಉತ್ಪಾದಕತೆಗೆ ಎಷ್ಟು ಇದು ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಏನ್ ಮಾಡಲಾಗಿದೆ, ಅಲ್ಲಿ ಪರಿಗಣನೆ ತೆಗೆದುಕೊಂಡು ಬಿಡುಗಡೆ ಮಾಡಲಾಗುತ್ತೆ. ಕ್ಯೂಎಸ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕವನ್ನ ಇದಕ್ಕೆ ಯುಕೆ ಮೂಲದ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ವಿಶ್ಲೇಷಣಾ ಸಂಸ್ಥೆಯಾದ ಕಾಕ್ವೆರಿಯಲ್ ಸೈಮಂಡ್ಸ್ ಅಂತಕ್ಕಂಥದ್ದು, ಕಾಕ್ವೆರೆಲಿ ಸೈಮಂಡ್ಸ್ ಅಂತಕ್ಕಂಥದ್ದು, ಕ್ಯೂಎಸ್ ಅಂದ್ರೆ ಕಾಕ್ವೆರೆಲಿ ಸೈಮಂಡ್ಸ್ ಅಂತಕ್ಕಂಥ ಸಂಸ್ಥೆ ಏನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ ಈ ಶ್ರೇಯಾಂಕ ಅಂತ. ಹಾಗಾದ್ರೆ ಯಾವ ಮೂಲದ ಸಂಸ್ಥೆ ಅದು? ಯುಕೆ ಮೂಲದ ಸಂಸ್ಥೆ. ಯುಕೆ ಮೂಲದ ಸಂಸ್ಥೆ ಕ್ಯೂಎಸ್ ಅಂತಕ್ಕಂಥ ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಕ್ಯೂಎಸ್ ಅಂದ್ರೆ ಏನು? ಕಾಕ್ವೆರೆಲಿ ಸೈಮಂಡ್ಸ್ ಅಂತ ನಾವು ಹೇಳ್ತೀವಿ. ಏಷ್ಯಾದಲ್ಲಿ 900ಕ್ಕೂ ಪ್ಲಸ್ ವಿಶ್ವವಿದ್ಯಾಲಯಗಳು ಒಳಗೊಂಡಿರ್ತಕ್ಕಂಥದ್ದು. ಭಾರತ ಪ್ರಾತಿನಿಧ್ಯ ಸರ್ವಕಾಲಿಕ ಗರಿಷ್ಠ 294 ಸಂಸ್ಥೆಗಳು ಪಟ್ಟಿ ಮಾಡಲಾಗಿದೆ. ಇದು ಚೀನಾದ ನಂತರ ಅತಿ ಹೆಚ್ಚು, ಏಷ್ಯಾದಲ್ಲಿ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳು ಭಾರತದೇನಾಗಿದೆ, ಶ್ರೇಣೀಕರಣ ಆಗಿದೆ. ಫಸ್ಟ್ ಯಾವ್ದಿದೆ? ಚೀನಾ ಇದೆ ಗೊತ್ತಾ. ಸುಮಾರು ಏಷ್ಯಾದಂತ 900ಕ್ಕೂ ಪ್ಲಸ್ ಅಧಿಕ ವಿಶ್ವವಿದ್ಯಾಲಯ ಏನ್ ಮಾಡುತ್ತೆ, ಇದು ಶ್ರೇಣೀಕರಣ ಮಾಡುತ್ತೆ. ಟಾಪ್ ಸ್ಥಾನ ಪಡೆದ ಒಂದು ಭಾರತೀಯ ಒಂದು ವಿಶ್ವವಿದ್ಯಾಲಯಗಳು ಯಾವ ಇದಾವೆ ಅಂತಕ್ಕಂಥ ನೋಡ್ತಾ ಬಂದಾಗ ನೋಡಿ, IIT ದೆಹಲಿ ಮೊದಲ ಸ್ಥಾನದಲ್ಲಿದೆ. ಅಂದ್ರೆ ಭಾರತವನ್ನ ಪರಿಗಣನೆಗೆ ತೆಗೆದುಕೊಂಡಾಗ ಟಾಪ್ ಸ್ಥಾನ ಪಡೆದುಕೊಂಡ ಒಂದು ಸಂಸ್ಥೆಗಳು, ಟಾಪ್ ಸ್ಥಾನ ಪಡೆದುಕೊಂಡದ್ದು IIT ದೆಹಲಿ. ಇದು 59ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಭಾರತದಲ್ಲಿ ಟಾಪ್, ಅರ್ಥ ಆಯ್ತಾ. ಬಟ್ ಈ ರ್ಯಾಂಕಿಂಗ್ ಪ್ರಕಾರ 59ನೇದು. ಅಂದ್ರೆ IISc ಬೆಂಗಳೂರು 64ನೇ ಸ್ಥಾನ, IIT ಮದ್ರಾಸ್ 70ನೇ ಸ್ಥಾನ, IIT ಬಾಂಬೆ 71, IIT ಕಾನ್ಪುರ್ 77. ಇವು ಟಾಪ್ ಭಾರತೀಯ 5 ಸಂಸ್ಥೆಗಳು ಕ್ಯೂಎಸ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ ಪಡ್ಕೊಂಡಿದ್ದು. ಇನ್ನು ಏಷ್ಯಾದ ಟಾಪ್ 5 ವಿಶ್ವವಿದ್ಯಾಲಯಗಳು ಅಂದ್ರೆ ಕ್ಯೂಎಸ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಟಾಪ್ ಪಡ್ಕೊಂಡಿದ್ದು. ಹಾಂಗ್ಕಾಂಗ್ ವಿಶ್ವವಿದ್ಯಾಲಯ ಫಸ್ಟ್ ಇದೆ ನೋಡಿ, ಹಾಂಗ್ಕಾಂಗ್ ವಿಶ್ವವಿದ್ಯಾಲಯ ಟಾಪು. ಇನ್ನು ಪಿಕಿಂಗ್ ವಿಶ್ವವಿದ್ಯಾಲಯ ಚೀನಾ 2ನೇ ಸ್ಥಾನ. ಇನ್ನು ನಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾಲಯ ಸಿಂಗಾಪುರ 3ನೇ ಸ್ಥಾನದಲ್ಲಿದೆ ಆಯ್ತಾ. ಇವು ಗೊತ್ತಿರ್ಬೇಕು ನಿಮಗೆ, ಟಾಪ್ 5 ಅಂದ್ರೆ 3 ಆದ್ರೂ ಗೊತ್ತಿರಲ್ಲ. ಟಾಪ್ 5 ಹಾಕಿಲ್ಲ ಅಂದ್ರೆ ಇಲ್ಲಿ ನೆನಪುಳಾಗ ನಿಮ್ಗೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ 3 ಹಾಕಿದೀನಿ, ಗೊತ್ತಿರ್ಬೇಕು. ಹಾಂಗ್ಕಾಂಗ್ ಫಸ್ಟ್ ಇದೆ, ಪಿಕಿಂಗ್ ಸೆಕೆಂಡ್ ಇದೆ. ಮತ್ತೆ ಇಂಡಿಯಾದಂತೂ ನಿಮ್ಗೆ ಗೊತ್ತಿರ್ಬೇಕು, ಫಸ್ಟ್ ಯಾವುದು? IIT ದಿಲ್ಲಿ, IISc ಬೆಂಗಳೂರು, IIT ಮದ್ರಾಸ್ ಅಂತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, 2ನೇ ವಿಶ್ವ ನಾಯಕರ ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ ಜರುಗಿದ ಸ್ಥಳ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಂಪಾರ್ಟೆಂಟ್. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾದ್ರೆ ದೋಹಾ ಈಸ್ ದ ರೈಟ್ ಆನ್ಸರ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 2025 ನವೆಂಬರ್ 4ರಿಂದ 6ರವರೆಗೆ ಕತಾರ್ನ ದೋಹಾದಲ್ಲಿ, ಕತಾರ್ನ ಒಂದು ದೋಹಾದಲ್ಲಿ ಏನ್ ನಡೀತಾ ಇದೆ, 2ನೇ ವಿಶ್ವ ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆಯನ್ನ ನಡೀತಾ ಇದೆ. ಸೆಕೆಂಡ್ ವರ್ಲ್ಡ್ ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಒಂದು ಸಮ್ಮಿಟ್ ಅನ್ನ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಕತಾರ್ನಲ್ಲಿ ನಡೀತಾ ಇದೆ. ಕತಾರ್ನ ರಾಜಧಾನಿ ಯಾವುದು? ದೋಹಾ. ದೋಹಾದಲ್ಲಿ ನಡೀತಾ ಇದೆ. ಎಷ್ಟನೇದು ಇದು? 2ನೇದು. ಯಾವ್ದ್ರದ್ದು? ವಿಶ್ವ ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ 2ನೇದು. ಅದರಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಾರತದವರು ಮನ್ಸುಖ್ ಮಾಂಡೇಯವರು ಏನ್ ಮಾಡಿದ್ರೆ, ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಸಾಮಾಜಿಕ ಅಭಿವೃದ್ಧಿ ವಿಶ್ವ ಶೃಂಗಸಭೆ, ದಟ್ ಇಸ್ ಸೆಕೆಂಡ್ ವರ್ಲ್ಡ್ ಸಮಿಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಇದು ವಿಶ್ವಸಂಸ್ಥೆ ಕರೆದ ಉನ್ನತ ಮಟ್ಟದ ಜಾಗತಿಕ ಒಂದು ವೇದಿಕೆಯಾಗಿದೆ. ವಿಶ್ವಸಂಸ್ಥೆಯೇ ಆಯೋಜನೆ ಮಾಡುವ ವಿಶ್ವಸಂಸ್ಥೆ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಮತ್ತು ವಿಶ್ವಸಂಸ್ಥೆ ಇತರ ಸಂಸ್ಥೆಗಳು ಸೇರಿಬಿಟ್ಟು ಆಯೋಜನೆ ಮಾಡುವ ಒಂದು ವರ್ಲ್ಡ್ ಸಮಿಟ್ ಇದು. ಯಾವುದು? ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ, ವರ್ಲ್ಡ್ ಸಮಿಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಎರಡನೇದು 2ನೇದು ನಡೀತಿರ್ತಕ್ಕಂಥದ್ದು. ಇದು ಏನ್ ಮಾಡಲಾಗುತ್ತದೆ? ಇಲ್ಲಿ 2030ರ ಒಂದು ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿಗೆ ಅನುಗುಣವಾಗಿ ಸಾಮಾಜಿಕ ನ್ಯಾಯ, ಬಡತನ ನಿರ್ಮೂಲನೆ, ಸಮಗ್ರ ಬೆಳವಣಿಗೆ, ಜಾಗತಿಕ ಬದ್ಧತೆಗಳನ್ನು ಪುನರುಜ್ಜೀವಿಸಲು ಮತ್ತು ನವೀಕರಿಸಲು ವಿಶ್ವ ನಾಯಕರು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜ ಮತ್ತು ತಜ್ಞರನ್ನು ಒಟ್ಟುಗೂಡಿಸುತ್ತದೆ. ಅದೇ ಇಲ್ಲಿರ್ತಕ್ಕಂಥ ಒಂದು ಪ್ರೈವೇಟ್ ಪ್ಲೇಯರ್ ಆಗಿರ್ಬೋದು, ನಾಗರಿಕ ಸಮಾಜಕರಾಗಿರ್ಬೋದು, ತಜ್ಞರಾಗಿರ್ಬೋದು, ದೇಶಗಳಾಗಿರ್ಬೋದು, ವಿವಿಧ ದೇಶದ ಒಂದು ಗಣ್ಯರಾಗಿರ್ಬೋದು, ಅವರೆಲ್ಲವನ್ನ ಏನ್ ಮಾಡುತ್ತೆ? ಒಗ್ಗೂಡಿಸುತ್ತೆ. ಒಗ್ಗೂಡ್ಬಿಟ್ಟು ಮುಂದೆ 2030ರ ವೇಳೆಗೆ ಸಾಮಾಜಿಕ ನ್ಯಾಯವನ್ನ ಯಾವ ತರ ನಾವೇನ್ ಮಾಡ್ಬೇಕು? ಕೊಡಬೇಕು, ಬಡತನವನ್ನ ಯಾವ ತರ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಏನ್ ಮಾಡಲಾಗುತ್ತೆ? ಇಲ್ಲಿ ಡಿಸ್ಕಷನ್ ಅನ್ನ ಮಾಡಲಾಗುತ್ತೆ. 2025 ನಡೆದಿದ್ದು. 2ನೇದು ಎಲ್ಲಿ ನಡೆದಿದೆ? ಕತಾರ್ನ ದೋಹಾದಲ್ಲಿ.
ಈ ಶೃಂಗಸಭೆಯನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಆಶ್ರಯದಲ್ಲಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಯಾವ್ದು ಆಯೋಜನೆ ಮಾಡಿದೆ? ಎಕ್ಸಾಮಿನೇಷನ್ ಅಲ್ಲಿ ಆಪ್ಷನ್ ವಿಶ್ವಸಂಸ್ಥೆ ಕೊಟ್ಟರೆ ವಿಶ್ವಸಂಸ್ಥೆ ಹಾಕಬೇಕು, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಕೊಟ್ಟರೆ ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ ಅಂತ ಹಾಕ್ಬೇಕು, ಸಾಮಾನ್ಯ ಸಭೆ ಅಂತ ಹಾಕ್ಬೇಕು. 2025 ಆವೃತ್ತಿಯನ್ನ ಕತಾರ್ ದೇಶ ಏನ್ ಮಾಡಿದೆ? ಆಯೋಜನೆ ಮಾಡಿದೆ. 150ಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾವೆ. ಇನ್ನ ಇದರ ಒಂದು ಇತಿಹಾಸವನ್ನ ನೋಡಿದೆವು ಅಂದ್ರೆ ನಾವು ಈ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಸಮಿತಿ ಒಂದು ಇತಿಹಾಸ ನೋಡಿದೆವು ಅಂದ್ರೆ ಮೊದಲ 1995ರಲ್ಲಿ ಡೆನ್ಮಾರ್ಕ್ನವನು ಕೋಪೆಗನ್ ನಲ್ಲಿ ಸಾಮಾಜಿಕ ಅಭಿವೃದ್ಧಿಗಾಗಿ ಮೊದಲ ಶೃಂಗಸಭೆ ನಡೆಸಿದ್ರು. ನೋಡ್ರಿ, ಇಂಪಾರ್ಟೆಂಟ್ ಆಗುತ್ತೆ ಇದು. 1995ರ ನಂತರ ಸೆಕೆಂಡ್ ಒಂದು ಸಾಮಾಜಿಕ ಅಭಿವೃದ್ಧಿ ಒಂದು ಶೃಂಗಸಭೆ ನಡೀತಿರ್ತಕ್ಕಂಥದ್ದು. ಫಸ್ಟ್ ನಡೆದಿದ್ದು 1995 ಡೆನ್ಮಾರ್ಕ್ನ ಕೋಪೆಗನ್ ನಲ್ಲಿ. ಎಕ್ಸಾಮ್ ನಲ್ಲಿ ಪ್ರಶ್ನೆ ಕೇಳ್ತಾರ, ಸಾಮಾಜಿಕ ಅಭಿವೃದ್ಧಿ ಮೊದಲ ಶೃಂಗಸಭೆಯಲ್ಲಿ ನಡೆದಿತ್ತು, ಕೋಪೆಗನ್ ನಲ್ಲಿ ನಡೆದಿತ್ತು. ಎಷ್ಟರಲ್ಲಿ? 1995ರಲ್ಲಿ. ಎರಡನೇದು ಎಷ್ಟರಲ್ಲಿ? 2025ರಲ್ಲಿ. ಎಲ್ಲಿ ನಡೆದಿದೆ? ಕತಾರ್ನ ದೋಹಾದಲ್ಲಿ. ಈ ಸಮಯದಲ್ಲಿ ಜಾಗತಿಕ ನಾಯಕರು ಕೋಪೆಗನ್ ಘೋಷಣೆ ಮತ್ತು ಕ್ರಿಯಾ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡರು. ನಿಮ್ಮ ಎಕ್ಸಾಮಿನೇಷನ್ ಕೇಳ್ತಾರ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೋಪೆಗನ್ ಡಿಕ್ಲರೇಷನ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ, ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಎದಕ್ಕಂದ್ರೆ ಇದು ಒಂದು ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಕ್ಲರೇಷನ್. ಈ ಡಿಕ್ಲರೇಷನ್ ಮೂಲಕ ಫಸ್ಟ್ ಒಂದು ಸಾಮಾಜಿಕ ಅಭಿವೃದ್ಧಿ ಶೃಂಗಸಭೆ ಎಂಡ್ ಆಗಿತ್ತು. ಮೊದಲು ನಡೆದು 1995ರಲ್ಲಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ KP ಕೃಷ್ಣ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಸಂಪನ್ಮೂಲಗಳ ಕ್ರೋಢೀಕರಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಈ ಹಿಂದೆ ರಾಜ್ಯ ಸರ್ಕಾರ ಏನ್ ಮಾಡಿತ್ತಂದ್ರೆ ಸಂಪನ್ಮೂಲಗಳನ್ನ ಯಾವ ತರ ಒಂದು ಎಫೆಕ್ಟಿವ್ ಆಗಿ ಕ್ರೋಢೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರೆ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿದ್ರು. ಯಾವ್ದಂದ್ರೆ KP ಕೃಷ್ಣ ಸಮಿತಿ ಅಂತೇಳಿ. ಆ ಸಮಿತಿ ಏನ್ ಮಾಡಿದೆ, ಈಗ ವರದಿಯನ್ನು ನೀಡಿದ ರಾಜ್ಯ ಸರ್ಕಾರಕ್ಕೆ. ಸೊ ಆ ಸಮಿತಿ ಏನೇನೋ ಒಂದು ವರದಿ ಕೊಟ್ಟಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಾನು ಯಾಕೆ ಪ್ರಶ್ನೆ ಕೇಳಿದ್ರೆ ನಿಮ್ಮ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ನೋಡಿ, ಏನಂತ? ಸಂಪನ್ಮೂಲಗಳ ಕ್ರೋಢೀಕರಣ ಸಮಿತಿಯಿಂದ ಸರ್ಕಾರಕ್ಕೆ ಶಿಫಾರಸು, ಭೂ ಸ್ವತ್ತು ನಗದೀಕರಿಸುವ ಆದಾಯ ಹೆಚ್ಚಿಸಿ ಅಂತಕ್ಕಂಥದ್ದು. ಸೊ ಏನೇನು ವರದಿ ಕೊಟ್ಟಿದ್ದಾರೆ ಅಂತಕ್ಕಂಥ ಜಸ್ಟ್ ನೋಡಿದ್ರೆ ಸಾಕು. ಯಾಕಂದ್ರೆ ಎಕ್ಸಾಮಿನೇಷನ್ ನಿಮಗೆ ಡೈರೆಕ್ಟ್ ಇದೇ ಕೇಳ್ತಾರ, ಸಂಪನ್ಮೂಲಗಳ ಕ್ರೋಢೀಕರಣ ಕುರಿತು ಸಮಿತಿ ಯಾವುದು ಅಂತ ಕೇಳ್ತಾರ, ಅದು ನಿಮ್ಗೆ ಗೊತ್ತಿರಬೇಕು. ಏನೇನು ರೆಕಮೆಂಡೇಶನ್ ಕೊಟ್ಟಿದೆ ಸ್ವಲ್ಪ ನೋಡೋಣ. ನೋಡಿ, ನಗರ ಪ್ರದೇಶಗಳಲ್ಲಿ ಭೂ ಸ್ವತ್ತುಗಳನ್ನು ನಗದೀಕರಿಸುವ ಮೂಲಕ ಆದಾಯ ಗಳಿಕೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ನಗರ ಪ್ರದೇಶಗಳಲ್ಲಿ ಭೂ ಸ್ವತ್ತುಗಳನ್ನ ಅಂದ್ರೆ ಲ್ಯಾಂಡ್ ಅಸೆಟ್ಗಳನ್ನ ಏನ್ ಮಾಡಬೇಕು? ನಗದೀಕರಿಸಬೇಕು. ಅದರಿಂದ ಏನ್ ಮಾಡಾಗುತ್ತೆ? ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಾಗುತ್ತೆ, ಸರ್ಕಾರದ ರೆವೆನ್ಯೂ ಅಂತ ಹೇಳಿದ್ದಾರೆ ಎಂದು ನಿವೃತ್ತ IAS ಅಧಿಕಾರಿ KP ಕೃಷ್ಣ ನೇತೃತ್ವದ ಸಂಪನ್ಮೂಲ ಕ್ರೋಢೀಕರಣ ಸಮಿತಿ ರಾಜ್ಯ ಸರ್ಕಾರಕ್ಕೆ ಏನ್ ಮಾಡಿದೆ? ಶಿಫಾರಸು ಮಾಡಿದೆ. ಸಮಿತಿ ಕೈಗೊಂಡ ಸಮಗ್ರ ವಿಶ್ಲೇಷಣೆ ಮತ್ತು ಶಿಫಾರಸುಗಳ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನ್ ಮಾಡಲಾಗಿದೆ? ಇತ್ತೀಚೆಗೆ ಏನ್ ಮಾಡಿದೆ? ನೀಡಿರ್ತಕ್ಕಂಥದ್ದು. ಈ ಸಮಿತಿ ಏನ್ ಮಾಡಿದೆ ಅಂದ್ರೆ ತೆರಿಗೆಯೇತರ ಆದಾಯ ಮತ್ತು ಆಸ್ತಿ ನಗದೀಕರಣದ ಮೇಲ್ವಿಚಾರಣೆ ಮಾಡಲು ಆರ್ಥಿಕ ಇಲಾಖೆಯಲ್ಲಿ ಆರ್ಥಿಕ ನೀತಿ ವಿಭಾಗ ರಚಿಸಬೇಕೆಂದು ಸಮಿತಿ ಸಲಹೆ ನೀಡಿದೆ. ಏನ್ ಹೇಳಿದೆ ಅಂದ್ರೆ ತೆರಿಗೆಯೇತರ ಆದಾಯ ರೆವೆನ್ಯೂ. ನೋಡಿ, ನಮ್ಮಲ್ಲಿ ಅಂದ್ರೆ ಎಕನಾಮಿಕ್ಸ್ ಅಲ್ಲಿ ಬಜೆಟ್ ನಲ್ಲಿ ನೀವು ನೋಡಿಬಹುದು, ಟ್ಯಾಕ್ಸ್ ರೆವೆನ್ಯೂ ಅಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ಏನು? ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು. ಡೈರೆಕ್ಟ್ ಟ್ಯಾಕ್ಸ್ ಗಳಲ್ಲಿ ನಿಮಗೆ ಕಾರ್ಪೊರೇಷನ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಡೈರೆಕ್ಟ್ ಟ್ಯಾಕ್ಸ್. ಏನೋ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಕಸ್ಟಮ್ ಡ್ಯೂಟಿ ಆಗಿರ್ಬೋದು, ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು, GST ಆಗಿರ್ಬೋದು ಅಂತ ಇವೆಲ್ಲ ಏನಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ಗಳು. ಸೊ ಈ ಇಂಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಹೊರತುಪಡಿಸಿ ತೆರಿಗೆಯೇತರ ಆದಾಯ ಇನ್ ದ ಸೆನ್ಸ್ ದಟ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದ್ರೆ ಸರ್ಕಾರದ ಫೈನ್ಸ್ ಗಳಾಗಿರ್ಬೋದು, ಸರ್ಕಾರದ ಫೀಸ್ ಆಗಿರ್ಬೋದು, ಇವೆಲ್ಲ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಹೇಳ್ತೀವಿ. ಈ ಒಂದು ನಾನ್ ಟ್ಯಾಕ್ಸ್ ರೆವೆನ್ಯೂಗೋಸ್ಕರ ಮತ್ತು ಆಸ್ತಿಗಳನ್ನು ನಗದೀಕರಣ ಮಾಡುವಗೋಸ್ಕರ ಆರ್ಥಿಕ ಇಲಾಖೆಯಲ್ಲಿ ಆರ್ಥಿಕ ನೀತಿ ವಿಭಾಗವನ್ನು ರಚಿಸಬೇಕಂತ ರೆಕಮೆಂಡೇಶನ್ ಕೊಟ್ಟಿದೆ. ಇನ್ನು ದೇಶದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಆರ್ಥಿಕ ಬೆಳವಣಿಗೆ ಹೊಂದಿದೆ. ಬೇರೆ ರಾಜ್ಯಗಳ ಕಂಪೇರ್ ಮಾಡಿದಾಗ ಆರ್ಥಿಕ ಬೆಳವಣಿಗೆ ಚಲೋ ಇದೆ ರಾಜ್ಯದ ಒಟ್ಟು ರಾಜಸ್ವ ಸ್ವೀಕೃತಿಯಲ್ಲಿ ಸ್ವಂತ ತೆರಿಗೆ ಪಾಲು ಶೇಕಡ 60ರಿಂದ 70ರಷ್ಟಿದೆ. ಅಂದ್ರೆ ಕರ್ನಾಟಕದ ಒಂದು ರೆವೆನ್ಯೂ ರಿಸೆಪ್ಟ್ ಅಲ್ಲಿ 60 to 70% ಕರ್ನಾಟಕದಿಂದನೇ ಕಾಂಟ್ರಿಬ್ಯೂಷನ್ ಇದೆ. ಇನ್ನು ವಾಣಿಜ್ಯ, ಅಬಕಾರಿ, ನೋಂದಣಿ, ಮುದ್ರಾಂಕ, ಮೋಟಾರ್ ವಾಹನ ತೆರಿಗೆಗಳ ರಾಜಸ್ವದ ಪ್ರಮುಖ ಸ್ವೀಕೃತಿಗಳಾಗಿದ್ದು ರಾಜ್ಯದ ಸ್ವಂತ ತೆರಿಗೆಯಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಕರ್ನಾಟಕ ಬರ್ತಕ್ಕಂಥ ರೆವೆನ್ಯೂ ಅಲ್ಲಿ 60 to 70% ನಮ್ಮ ಒಂದು ರೆವೆನ್ಯೂ ಇಂದಾನೆ, ನಮ್ಮ ಒಂದು ಟ್ಯಾಕ್ಸ್ ಇಂದಾನೆ ಕಲೆಕ್ಟ್ ಆಗ್ತಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ ಅಷ್ಟೊಂದು ಬರ್ತಾ ಇಲ್ಲ. ರಾಜ್ಯ ಸರ್ಕಾರದ ಅಬಕಾರಿ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು ಮತ್ತು ಮುದ್ರಾಂಕ, ಮೋಟಾರ್ ವಾಹನ ತೆರಿಗೆಗಳಿಂದ ರಾಜ್ಯಕ್ಕೆ ಅತಿ ಹೆಚ್ಚು ಸ್ವೀಕೃತಿ ಬರ್ತಾ ಇದೆ ಅಂತ ಹೇಳಿದೆ. ಆದಾಯ ಹೆಚ್ಚಿಸುವಲ್ಲಿ ಪ್ರಮುಖ ಸವಾಲುಗಳನ್ನ ಸಮಿತಿ ವರದಿಯಲ್ಲಿ ಪಟ್ಟಿ ಮಾಡಿದೆ. ರಾಜ್ಯದ ತೆರಿಗೆಯೇತರ ಆದಾಯವನ್ನು ಕಡಿಮೆ ಇದೆ ಅಂತ ಹೇಳಿದೆ ಈ ಒಂದು ಸಮಿತಿ.
ಜೊತೆಗೆ ಕೆಲವೊಂದು ರೆಕಮೆಂಡೇಶನ್ಗಳನ್ನು ಕೊಟ್ಟಿದೆ. ಏನೇನು ಕೊಟ್ಟಿದೆ ಅಂತಕ್ಕಂಥದ್ದು ಕೂಡ ನಾವೇನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಇನ್ನು ತೆರಿಗೆ ವ್ಯಾಪ್ತಿಯನ್ನು ವಿಸ್ತರಿಸಲು ಏನ್ ಮಾಡಿದೆ, ಶಿಫಾರಸುಗಳನ್ನು ಮಾಡಿದೆ. ತೆರಿಗೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಕ್ ತೆರಿಗೆ ಸುಧಾರಣೆ ಮೂಲಕ ಕೆಲವು ಪ್ರಮುಖ ರಾಜಸ್ವ ಮೂಲಗಳ ಮೇಲಿನ ಅತಿಯಾದ ಅವಲಂಬನೆ ಕಡಿಮೆ ಮಾಡಬೇಕಂತ ಹೇಳಿದೆ. ತೆರಿಗೆ ವ್ಯಾಪ್ತಿ ವಿಸ್ತರಣೆ ಮಾಡ್ಬೇಕಂತ ಮಾಹಿತಿ ನೀಡಿರ್ತಕ್ಕಂಥದ್ದು. ತೆರಿಗೆ ಸುಧಾರಣೆ ಮೂಲಕ ಕೆಲವು ರಾಜಸ್ವ ಮೂಲಗಳ ಮೇಲೆ ಅತಿಯಾದ ಅವಲಂಬನೆ ಕಡಿಮೆ ಮಾಡಬೇಕು, ತೆರಿಗೆ ವ್ಯಾಪ್ತಿ ವಿಸ್ತರಣೆ ಮಾಡಬೇಕು. ಅಬಕಾರಿ ಇಲಾಖೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆ ಹೆಚ್ಚಿಸಬೇಕು. ಅದಕ್ಕೆ ಅಂದ್ರೆ ಡಿಜಿಟಲ್ ಸನ್ನದನ್ನ ನೀಡಬೇಕು ಅಂತಕ್ಕಂಥದ್ದು. ಹರಾಜು ಆಧಾರಿತ ಡಿಜಿಟಲ್ ಸನ್ನದು ಎಲ್ಲಿ, ಅಬಕಾರಿ ಇಲಾಖೆ. ಇದು ಮೊದಲು ಮಾಡ್ಬೇಕು, ಅರ್ಥ ಆಯ್ತಾ. ಅತಿ ಹೆಚ್ಚು ಭ್ರಷ್ಟಾಚಾರ ಆಗೋದ್ರೆ ಅಬಕಾರಿ ಇಲಾಖೆಯಲ್ಲಿ. ಸಾರ್ವಜನಿಕ ಸೇವೆಗಳಲ್ಲಿ ಬಳಕೆದಾರ ಸುಲುಗಳನ್ನು ತರ್ಕಬದ್ಧಗೊಳಿಸಬೇಕು. ಹಂತ ಹಂತವಾಗಿ ಪ್ರಮಾಣೀಕೃತ ಒಂದು ಬಿಲ್ಲಿಂಗ್ ವ್ಯವಸ್ಥೆ ಜಾರಿಗೆ ತರಬೇಕು ಅಂತಕ್ಕಂಥದ್ದು. ಹಣದುಬ್ಬರಕ್ಕೆ ಅನುಗುಣವಾಗಿ ಬಳಕೆದಾರ ಸುಲುಗಳನ್ನು ಸ್ವಯಂಚಾಲಿತವಾಗಿ ಪರಿಷ್ಕರಿಸುವ ವ್ಯವಸ್ಥೆಯನ್ನು ರೂಪಿಸಬೇಕಂತ ಹೇಳಿದೆ. ಇನ್ನು ವೈಜ್ಞಾನಿಕ ಆಸ್ತಿ ಮೌಲ್ಯಮಾಪನ, ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯಲ್ಲಿ ಗುತ್ತಿಗೆಯನ್ನು ವಿಸ್ತರಿಸಬೇಕಂತಕ್ಕಂಥ ಒಂದು ರೆಕಮೆಂಡೇಶನ್ ಗಳನ್ನ ಕೊಟ್ಟಿರ್ತಕ್ಕಂಥ. ಈ ರೆಕಮೆಂಡೇಶನ್ ನಿಮ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿಲ್ಲ ಅಂದ್ರೂ ಕೂಡ ಏನ್ ಕೇಳ್ತಾರೆ ಇಂಪಾರ್ಟೆಂಟ್ ಅಂದ್ರೆ ಈ ಸಮಿತಿ ಬಗ್ಗೆ ಕೇಳ್ತಾರೆ. ಅದಾಯ್ತಾ, ಇಂಪಾರ್ಟೆಂಟ್. ನಿಮ್ ಪ್ರಜಾವಾಣಿ ಇಲ್ಲದ್ರಿಂದ ನಾನು ಮಾಡಿದೀನಿ ಒಂದ್ ಬಾರಿ ಎಲ್ಲಾ ಮಾಹಿತಿಯನ್ನ ನೀಡಿದ್ದೀನಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳೋಕ್ಕಿಂತ ಮುಂಚಿತವಾಗಿ ಇದು ಸಣ್ಣ ಒಂದು ಮಾಹಿತಿ ಇದೆ. ಅದಾಯ್ತಾ, ಇದ್ರ ಮ್ಯಾಗ ನಾನು ಪ್ರಶ್ನೆ ಕೇಳಿಲ್ಲ, ಬಟ್ ನಿಮಗೆ ಗೊತ್ತಿರ್ಬೇಕೇನಂದ್ರೆ ಪ್ರಜಾವಾಣಿಯಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು ಈ ಆರ್ಟಿಕಲ್. ರಾಜ್ಯದಲ್ಲೇ ಸಿದ್ಧವಾಗಲಿದೆ AI ಸರ್ವರ್. ಇನ್ನು ಬುರ್ಕಾನ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಗ್ರೂಪ್, ಅರ್ಥ ಬುರ್ಕಾನ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಗ್ರೂಪ್ ಏನ್ ಮಾಡ್ತಾ ಇದೆ, ರಾಜ್ಯದಲ್ಲಿ ಒಂದು AI ಸರ್ವರ್ ಅನ್ನ ಏನ್ ಮಾಡ್ತಾ ಇದೆ, ಅಭಿವೃದ್ಧಿ ಪಡಿಸ್ತಾ ಇದೆ. ಸುಮಾರು 1500 ಕೋಟಿ ವೆಚ್ಚದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಸ್ವಲ್ಪ ಮಾಹಿತಿ ನಿಮಗೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಒಂದ್ ಬಾರಿ ಕೇಳ್ತಾರ, ಅರ್ಥ ಆಯ್ತಾ. ನೋಡಿ, ನೆಕ್ಸ್ಟ್ ವಲ್ಲರ್ಸಿದೆ ಮೊದಲನೇ ಪ್ರಶ್ನೆ. ಆಭಾರ ಆನ್ಲೈನ್ ಅಂಗಡಿಯನ್ನ ಯಾವ ವೇದಿಕೆಯಲ್ಲಿ ಪ್ರಾರಂಭಿಸಲಾಗಿದೆ ಅಂದ್ರೆ ಸರ್ಕಾರಿ ಇ ಮಾರ್ಕೆಟಿಂಗ್ ಒಂದು ಪೋರ್ಟಲ್ ನಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಕೇಜಿಂಗ್ ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕುನ್ನಾರ್ ನದಿ ಯಾವ ಎರಡು ದೇಶಗಳ ಮೂಲಕ ಹರಿಯುತ್ತದೆ ಅಂದ್ರೆ ದಟ್ ಇಸ್ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಇನ್ನ ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕವನ್ನು ಯಾವ ಸಚಿವಾಲಯ ಸ್ಥಾಪಿಸಿದರೆ, ಗೃಹ ಸಚಿವಾಲಯ. ಪೂರ್ವಿ ಪ್ರಚಂಡ ಪ್ರಹಾರ ಎಂಬ ತ್ರಿಸೇವಾ ಮೇಲೆ ನಡೀತಾ ಇದೆ, ಅರುಣಾಚಲ ಪ್ರದೇಶದಲ್ಲಿ ನಡೀತಾ ಇದೆ. ರಾಷ್ಟ್ರೀಯ ಜೇನು ಸಾಕಾಣಿಕೆ ಜೇನುತುಪ್ಪ ಮಿಷನ್ ಅನುಷ್ಠಾನಕ್ಕೆ ಯಾವ ಸಂಸ್ಥೆ ಕಾರಣವಾಗಿದೆ ಅಂದ್ರೆ ರಾಷ್ಟ್ರೀಯ ಜೇನುನೊಣ ಮಂಡಳಿ. ಇತ್ತೀಚೆಗೆ ನೀರಿನ ಲಿಟಿಸ್ ಬಾಧೆಯಿಂದ ಸುದ್ದಿಯಲ್ಲಿರುವ ಒಂದು ಸುಚಿಟ್ಲಾನ್ ಸರೋವರವು ಯಾವ ದೇಶದಲ್ಲಿ ಅಂದರೆ ದಟ್ ಈಸ್ ಎಲ್ ಸಾಲ್ವಿಡಾರ್ ಇಸ್ ದ ರೈಟ್ ಆನ್ಸರ್. ಇನ್ನು ಕುನ್ಮಿಂಗ್ ಜೈವಿಕ ನಿಧಿಯನ್ನು ಯಾವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಾರಂಭಿಸಲಾಯಿತು ಅಂದ್ರೆ ಜೈವಿಕ ವೈವಿಧ್ಯ ಸಮಾವೇಶ COP15 ಸರಿಯಾಗಿರ್ತಕ್ಕಂಥದ್ದು. ಇನ್ನ ರಾಮನವಮಿ ಬುಡಕಟ್ಟು ಜನಾಂಗವು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರೆ ಛತ್ತೀಸ್ಗಢ. ರಾಮನಾಮಿ ಅಂತಕ್ಕಂಥ ಬುಡಕಟ್ಟಲ್ಲಿ ಕಂಡು ಬರುತ್ತೆ, ಛತ್ತೀಸ್ಗಢ. ಎಸ್ ಫ್ರೆಂಡ್ಸ್, ಇವತ್ತಿಗೆ ಉಡೋಣ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.